ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶರೇ ಹೃದ್ಯಾರ್ಯ ಶುದ್ಧವಿದ್ಯಾರ್ಯ ಮಧ್ವಾರ್ಯ ಚ ನಮೋ ನಮಃ ನೌಮಿನ್ಯಾರ್ಯ ಸುಧಾಧಿಕರ್ಜರ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ್ಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಏಕಾದಶೀಮಹಂ ವಂದೇ ಪದ್ಮನಾಭಪ್ರಿಯಾಂ ತಿಥಿಂ ಪಾಶಾಂಕುಶಾಂ ದುಃಖಪಾಶಚ್ಛೇದಿನೀಂ ಪುಣ್ಯದಾಯಿನೀಂ ಸ್ವಸ್ತ್ಯಸ್ತು ಹರಿ ಓಂ ಹರಿ ಓಂ ಹರಿ ಓಂ. ಆಶ್ವಿನ ಶುಕ್ಲಪಕ್ಷ ಏಕಾದಶಿ ಆ ವ್ರತದ ಮಹಿಮೆಯನ್ನು ತಿಳಿಯೋದಕ್ಕಾಗಿ ನಾವು ಸನ್ನದ್ಧರಾಗಿದ್ದೇವೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಎಲ್ಲ ಏಕಾದಶಿ ಮಹಿಮೆಗಳನ್ನು ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಧರ್ಮರಾಜ ಪ್ರಸ್ತುತ ಆಶ್ವಿನ ಶುಕ್ಲಪಕ್ಷ ಏಕಾದಶಿ ವ್ರತದ ಮಹಿಮೆಯನ್ನು ಕುರಿತಾಗಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯುಧಿಷ್ಠಿರ ಉವಾಚ ಕಥಯಸ್ವ ಪ್ರಸಾದೇನ ಭಗವನ್ ಮಧುಸೂದನ ಇಶಸ್ಯ ಶುಕ್ಲಪಕ್ಷೇತು ಕಿಂ ನಾಮ ಏಕಾದಶಿ ಭವೇತ್. ಪರಮಾತ್ಮ, ನೀನು ಮಧುಸೂದನ, ಮಧುರವಾದ ವಿಷಯಗಳಲ್ಲಿ ವೈರಾಗ್ಯವನ್ನು ತಂದುಕೊಡುವವನು ನೀನೇ. ನನಗೆ ಯಾವ ಸಾಮರ್ಥ್ಯ ಇಲ್ಲ. ಜ್ಞಾನ ಭಕ್ತಿ ವೈರಾಗ್ಯ ಪಡಿಬೇಕಾದರೆ ನೀನೇ ಬೇಕು. ಹೀಗಾಗಿ ಮಧುಸೂದನ, ಮಧುದೈತ್ಯನನ್ನು ಸಂಹಾರ ಮಾಡಿದ್ದಿ ಅನ್ನೋದಕ್ಕಾಗಿ ಮಧುಸೂದನ ಹೌದು. ಆದರೆ ನನ್ನ ಪಾಲಿಗೆ ಮಧುರ ಸೂದನ, ಮಧುರ ವಿಷಯ ಸೂದನ ನೀನು. ಆದ್ದರಿಂದಾಗಿ ನೀನು ನನ್ನ ಪಾಲಿಗೆ ಮಧುಸೂದನ ಆಗಬೇಕು. ಅದರಲ್ಲಿ ಏಕಾದಶಿ ದಿವಸ ಮಧುರವಾದ ವಿಷಯಗಳ ಭೋಗವನ್ನು ಸರ್ವಥಾ ಮಾಡಬಾರದು. ಸರ್ವಭೋಗ ವಿವರ್ಜಿತ ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ಆ ಯೋಗ್ಯತೆ, ಆ ಸಾಮರ್ಥ್ಯ, ಆ ಭಾವನೆ ಅವುಗಳನ್ನು ಕೊಟ್ಟು ಒಂದು ದಿನದ ಮಟ್ಟಿಗೆಯಾದರೂ ಆ ವೈರಾಗ್ಯವನ್ನು ನಾನು ಅನುಷ್ಠಾನ ಮಾಡುವಂತೆ ನೀನು ಪ್ರೇರಣೆ ಮಾಡಬೇಕು ಅಂತ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಅರ್ಥಾತ್ ಒಂದು ದಿವಸ ಮಟ್ಟಿಗೆ ವೈರಾಗ್ಯ ಇದ್ದರೆ ಸಾಕು ಅಂತ ಅಭಿಪ್ರಾಯ ಅಲ್ಲ. ನಾವಿನ್ನೂ ಕಲಿಯುವ ಹಂತದಲ್ಲಿ ಇದ್ದೇವೆ. ನಮಗೆ ಎಲ್ಲ ವಿಷಯಗಳು ಬೇಕು. ಯಾವ ವಿಷಯಗಳನ್ನು ಬಿಟ್ಟು ಕೊಡಲಿಕ್ಕೆ ನಾವು ತಯಾರಿಲ್ಲ, ಸಿದ್ಧರಿಲ್ಲ. ಆದ್ದರಿಂದಾಗಿ ನಮ್ಮ ಬಗ್ಗೆ ನಾವು ಬಹಳ ಹೇಳಿಕೊಳ್ಳುವ ಅವಶ್ಯಕತೆ ಇಲ್ಲ. ನಾವೇನು ಅಂತ ನಮಗೆ ಗೊತ್ತು. ಆದ್ದರಿಂದಾಗಿ ನನಗೆ ಯಾವುದೂ ಬೇಡ ಅಂತ ಬಾಯಿ ಮಾತು ಉಪಯೋಗವಿಲ್ಲ. ಎಲ್ಲವೂ ನಮಗೆ ಬೇಕು, ಎಲ್ಲವೂ ಬೇಕು. ನಿಷ್ಕಾಮವಾಗಿ ಕರ್ಮ ಮಾಡ್ತೇನೆ ಅಂತ ಬಾಯಿಂದ ಮಾತನಾಡ್ತೇವೆ, ಆದರೆ ಮನಸ್ಸು ಒಪ್ಪೋದಿಲ್ಲ. ಮನಸ್ಸಿಗೆ ಮಾತ್ರ ಪ್ರತಿಯೊಂದೂ ಬೇಕು. ನನ್ನ ಬಗ್ಗೆ ಹೇಳಬೇಡಿ, ನಾನೇನಾದರೂ ಸಣ್ಣ ಪುಟ್ಟ ದಾನ ಮಾಡಿದರೆ ನನ್ನ ಬಗ್ಗೆ ಹೇಳಬೇಡಿ ಅಂತ ನಾವು ಹೇಳ್ತೇವೆ. ಹೌದಲ್ಲ, ಬೇಡ ಅಂತ ಹೇಳಿದ್ದಾರಲ್ಲ, ಇರಬಹುದು ನಿಷ್ಕಾಮವಾಗಿ ಅವರು ದಾನ ಮಾಡಿರಬಹುದು ಅಂತ ಹೇಳೋದನ್ನು ಬಿಟ್ಬಿಟ್ರೆ ಆಮೇಲೆ ಎಲ್ಲ ಕಡೆಗೆ ಪ್ರಚಾರ ಮಾಡೋದು. ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿದೆ, ಇಷ್ಟೆಲ್ಲ ಕೊಟ್ಟೆ, ನನ್ನ ಹೆಸರು ಮಾತ್ರ ಹೇಳಲಿಲ್ಲ ನೋಡಿ ಅಂತ. ತಾತ್ಪರ್ಯ ನಮಗೆ ಎರಡೂ ಬೇಕು. ಹೆಸರು ಹೇಳಬೇಡಿ ಅಂತ ಹೇಳಬೇಕು, ಆದರೆ ನಮ್ಮ ಹೆಸರು ಹೇಳಬೇಕು. ಹೀಗಾಗಿ ನಾವು ಬಹಳ ವಿಚಿತ್ರವಾದ ಪರಿಸ್ಥಿತಿಯಲ್ಲಿದ್ದೇವೆ, ದಾಟಿ ಬರಬೇಕಾಗಿದೆ. ಆದ್ದರಿಂದಾಗಿ ದೇವರಿಗೆ ಪ್ರಾರ್ಥನೆ ಮಾಡೋಣ, ಒಂದು ದಿನದ ಮಟ್ಟಿಗೆ ನಾನು ಸರ್ವಭೋಗ ವಿವರ್ಜಿತನಾಗಿ ನಾನಿರ್ತೇನೆ. ಬಹಳ ಕಷ್ಟ. ಒಂದು ದಿವಸದ ಮಟ್ಟಿಗೆಯಾದರೂ ಸಕಲ ಭೋಗಗಳನ್ನು ವಿವರ್ಜನೆ ಮಾಡಿ ಇರೋದು ತುಂಬ ಕಷ್ಟ. ಆದರೆ ಪ್ರಯತ್ನ ಮಾಡಲೇಬೇಕು. ಸಾಧನೆ ಆಗಬೇಕು, ಪ್ರಯತ್ನ ಮಾಡಲೇಬೇಕು.
ಹೀಗಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು, ಮಧುಸೂದನ ನೀನು ಅನುಗ್ರಹಪೂರ್ವಕವಾಗಿ ನನಗೆ ಹೇಳು, ಪ್ರಸಾದೇನ ಕಥೆಯ, ಅನುಗ್ರಹ ಮಾಡಿ ನನಗೆ ಉಪದೇಶ ಮಾಡು. ಅನುಗ್ರಹ ಬುದ್ಧಿ ನಿನ್ನಲ್ಲಿ ಇಲ್ಲ ಅಂತಾದರೆ ನನಗೆ ಉಪದೇಶ ಮಾಡಿದರೆ ಆ ಉಪದೇಶದಿಂದ ನನಗೆ ಯಾವುದೇ ಲಾಭ ನನಗೆ ಇಲ್ಲ. ಗುರುಗಳು ಉಪದೇಶ ಮಾಡಬೇಕು. ಯದ್ದದ್ಯಾತ್ ಸುಪ್ರಸನ್ನಧೀಹಿ ಶಿಷ್ಯಾಯ ಸತ್ಯಂ ಭವತಿ ಅಂತ ಆಚಾರ್ಯರೇ ಹೇಳ್ತಾರೆ. ಈಗ ಧರ್ಮರಾಜ ಶಿಷ್ಯ, ಕೃಷ್ಣ ಗುರು. ಹೀಗ ಗುರುವಿನ ಸ್ಥಾನದಲ್ಲಿರತಕ್ಕಂತಹ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಧರ್ಮರಾಜ. ಭಗವಂತ ಪ್ರಸನ್ನನಾಗಿ ನೀನು ನನಗೆ ಉಪದೇಶ ಮಾಡಿದರೆ ಆ ಉಪದೇಶ ನನ್ನಲ್ಲಿ ನಾಟ್ತದೆ, ಆ ಉಪದೇಶ ಹೆಮ್ಮರವಾಗ್ತದೆ, ಆ ಉಪದೇಶಕ್ಕೆ ಫಲ ಸಿಗುತ್ತದೆ. ಇಲ್ಲದೆ ಹೋದರೆ ಫಲ ಸಿಗೋದಿಲ್ಲ. ಆದ್ದರಿಂದಾಗಿ ಅನುಗ್ರಹಪೂರ್ವಕವಾಗಿ ಹೇಳು ಅಂತ. ಕೆಲವರಿಗೆ ಗುರುಗಳು ಬೇಕಾಗಿಲ್ಲ, ಗುರುಕುಲ ಬೇಕಾಗಿಲ್ಲ, ಗುರುಕುಲದಲ್ಲಿ ಸೇವೆ ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ, ನನ್ನಷ್ಟಕ್ಕೆ ನಾನು ಓದ್ತೇನೆ ಅಂತ ಪಂಡಿತರಾಗಬೇಕು ಅಂತ ಬಯಸ್ತಾರೆ. ಪಂಡಿತರೇನೋ ಆಗ್ತಾರೆ, ಆದರೆ ವಿದ್ಯೆಯ ಫಲವನ್ನು ಮಾತ್ರ ಪಡೀಲಿಕ್ಕೆ ಆಗೋದಿಲ್ಲ. ಪಾಂಡಿತ್ಯವೂ ಸರಿಯಾಗಿ ಬಂದಿರೋದಿಲ್ಲ, ಅರ್ಧಮರ್ಧ ಪಾಂಡಿತ್ಯ ಬಂದಿರ್ತದೆ, ನಾನು ಪಂಡಿತ ಅಂತ ಹೇಳಿಕೊಳ್ತಾ ಇರ್ತಾರೆ. ಆದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರಲ್ಲ, ಹಾಗೆ ಗುರುಗಳಿಗೆ ಗುಲಾಮರಾಗಬೇಕು, ಗುಲಾಮರಂತೆ ಸೇವೆಯನ್ನು ಮಾಡಬೇಕು, ಪ್ರಸನ್ನಪೂರ್ವಕವಾಗಿ ಅವರ ಅನುಗ್ರಹವನ್ನು ಮಾಡಬೇಕು, ಉಪದೇಶ ಮಾಡಬೇಕು. ಅಂದಾಗೆ ಮಾತ್ರ ವಿದ್ಯೆ ಬರ್ತದೆ, ಅಹಂಕಾರ ಇರೋದಿಲ್ಲ, ವಿನಯ ಬರ್ತದೆ. ಇಲ್ಲೇ ಹೋದರೆ ಇದು ಯಾವುದೂ ಬರೋದಿಲ್ಲ. ನನಗೆ ಗುರುಗಳು ಬೇಡ, ಕೆಲವರು ಹಾಗೇ ಇದ್ದಾರೆ, ಗುರುಕುಲಕ್ಕೆ ಬರ್ತಾರೆ, ಗುರುಗಳು ಉಪದೇಶ ಮಾಡ್ತಾರೆ ನಿಜ, ಆದರೆ ನನ್ನ ಯೋಗ್ಯತೆಗೆ ತಕ್ಕಷ್ಟು ಅವರು ಉಪದೇಶ ಮಾಡ್ತಾ ಇಲ್ಲ. ಪ್ರತ್ಯೇಕವಾಗಿ ನಾನಿದ್ದರೆ ಬಹಳ ಓದಿಕೊಳ್ಳಬಹುದು ಅಂತನ್ನೋ ಭ್ರಮೆಯಲ್ಲಿ ಹೊರಗಡೆಗೆ ಬರ್ತಾರೆ, ಆದರೆ ಅದೂ ಇಲ್ಲ ಇದೂ ಇಲ್ಲ ಅಂತ ಆಗಿ ಕೊಡ್ತಾರೆ. ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ಇತೋಭ್ರಷ್ಟಸ್ತತೋಭ್ರಷ್ಟ ಅಂತ. ಹಾಗೆ ಆಗಿ ಹೋಗಿಬಿಡ್ತಾರೆ. ಹಾಗೆ ಆಗೋದು ಬೇಡ. ನಮ್ಮ ಪರಿಸ್ಥಿತಿಯೂ ಹಾಗೆ ಆಗ್ತದೆ, ಆದರೆ ದೇವರು ಆ ಪರಿಸ್ಥಿತಿಯನ್ನು ನಮಗೆ ಕೊಡೋದು ಬೇಡ. ಗುರುಗಳ ಹತ್ರ ಹೋಗಿದ್ದೇವೆ, ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಸೇವೆಯನ್ನು ಮಾಡಿದ್ದೇವೆ, ಆದರೆ ಧಾರ್ಷ್ಟ್ಯವನ್ನು ಮಾತ್ರ, ಗುರುಗಳನ್ನು ನಿಂದೆ ಮಾಡುವ ಆ ಅಹಂಕಾರ, ಸೊಕ್ಕು, ಅದನ್ನು ಮಾತ್ರ ದೇವರು ನಮಗೆ ಸರ್ವಥಾ ಕೊಡೋದು ಬೇಡ. ಪ್ರಾಮಾಣಿಕರಾಗಿ ಯಾರಿರ್ತಾರೆ ಅವರ ಪ್ರಾಮಾಣಿಕತೆಯನ್ನು ನಾವು ತಿಳಿದುಕೊಂಡು ಅವರನ್ನು ನಾವು ಸಂತೋಷಪಡಿಸಬೇಕೇ ವಿನಃ ಅವರ ನಿಂದೆಗೆ ನಾವು ಸರ್ವಥಾ ತೊಡಗಿಕೊಳ್ಳಬಾರದು. ಇರಲಿ. ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಆಯಿತು ರಾಜೇಂದ್ರ, ನಾನು ಆ ಪಾಪ ನಾಶಕವಾದ ಆಶ್ವಯುಜ ಶುಕ್ಲ ಪಕ್ಷದ ಏಕಾದಶಿಯ ಬಗ್ಗೆ ಹೇಳ್ತೇನೆ. ಅದಕ್ಕೆ ಪಾಶಾಂಕುಶ ಅಂತ ಹೆಸರು, ಬಹಳ ಸುಂದರವಾದ ಹೆಸರು. ಪಾಶ ಅಂಕುಶ, ಪಾಶಕ್ಕೆ ಅಂಕುಶ, ಪಾಶವನ್ನು ನಾಶ ಮಾಡುವ ಅಂಕುಶ, ಆನೆಯ ಮದವನ್ನು ನಾಶ ಮಾಡುವ ಅಂಕುಶ ಹೇಗೆ ಇರ್ತದೆ ಹಾಗೆ ಸಂಸಾರ ಪಾಶ, ಆ ಸಂಸಾರ ಪಾಶವನ್ನು ನಾಶ ಮಾಡುವ ಅಂಕುಶ ಇದು ಏಕಾದಶಿ, ಅಶ್ವಿನ ಶುಕ್ಲಪಕ್ಷ ಏಕಾದಶಿ. ಆದ್ದರಿಂದಾಗಿ ಪಾಶಾಂಕುಶ ಅಂತ ಅದು ವಿಖ್ಯಾತವಾಗಿದೆ. ಇಲ್ಲಿ ಯಾವ ಕಥೆಯೂ ಇಲ್ಲ, ಅದನ್ನು ಮೊಟ್ಟ ಮೊದಲಿಗೆ ನಾನು ತಿಳಿಸಿಬಿಡ್ತೇನೆ. ಕೇವಲ ಈ ಏಕಾದಶಿಯ ಮಹಿಮೆಯನ್ನು ಮಾತ್ರ ಇಲ್ಲಿ ಹೇಳಿದ್ದಾರೆ. ಪಾಶಾಂಕುಶ ಅಂತ ಅದು ವಿಖ್ಯಾತವಾಗಿದೆ. ಪದ್ಮನಾಭನಿಗೆ ಅತ್ಯಂತ ಪ್ರಿಯವಾದ ಹೆಸರು, ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ದಿನ. ಇವತ್ತಿನ ದಿವಸ ಅಶ್ವಿನ ಶುಕ್ಲಪಕ್ಷ ಏಕಾದಶಿಯಲ್ಲಿ ಪದ್ಮನಾಭ ನಾಮಕನಾದ ಪರಮಾತ್ಮನ ಆರಾಧನೆಯನ್ನು ವಿಶೇಷವಾದ ರೀತಿಯಲ್ಲಿ ಮಾಡಬೇಕು. ಸ್ವರ್ಗ ಮೋಕ್ಷ ಅದರಿಂದ ಸಿಗುತ್ತದೆ, ಎಲ್ಲ ಅಭೀಷ್ಟಗಳು ಸಿದ್ಧವಾಗ್ತದೆ. ತೀವ್ರವಾದ ತಪಸ್ಸನ್ನು ಮನುಷ್ಯ ಮಾಡ್ತಾನೆ. ಸುನಿಯತೇಂದ್ರಿಯ, ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಅತಿ ತೀವ್ರವಾದ ತಪಸ್ಸನ್ನು ಮಾಡಿದರೆ ಏನು ಫಲ ಬರ್ತದೆ? ಬಹಳ ವರ್ಷ ತಪಸ್ಸು ಮಾಡಿದರೆ ಏನು ಪಾಪ ಬರ್ತದೆ? ಹಾಗೆ ಪಾಪ ಪರಿಹಾರ ಆಗ್ತದೆ. ಬಂದ ಪಾಪ ಎಲ್ಲ ಪರಿಹಾರ ಆಗ್ತದೆ. ನರಸ್ತೀವ್ರಂ ಚಿರಂ ಸುನಿಯತೇಂದ್ರಿಯ ಯತ್ ಫಲಂ ಸಮವಾಪ್ನೋತಿ ತನ್ನತ್ವ ಗರುಡಧ್ವಜಂ. ನೋಡಿ, ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಅತಿ ತೀವ್ರವಾದ ತಪಸ್ಸನ್ನು ಬಹಳ ಕಾಲದವರೆಗೆ ಮಾಡಿದರೆ ಯಾವ ಪುಣ್ಯ ಬರ್ತದಲ್ಲ, ಅಂಥ ಪುಣ್ಯ ಪರಮಾತ್ಮನಿಗೆ ನಮಸ್ಕಾರ ಮಾಡೋದರಿಂದ ಬರ್ತದೆ ಅಂತ ಹೇಳ್ತಾರೆ. ಏಕೋಪಿ ಕೃಷ್ಣಸ್ಯ ಕೃತಃ ಪ್ರಣಾಮಃ ದಶಾಶ್ವಮೇಧಾವಭೃತೇನ ತುಲ್ಯ ಶತಾಶ್ವಮೇಧಾವಭೃತೇನ ತುಲ್ಯ. ಒಂದೊಂದು ಕಡೆಗೆ ಒಂದೊಂದು ಪಾಠ ಯೋಗ್ಯತಾನುಗುಣವಾಗಿ ಅಂತ ಇಟ್ಟುಕೊಳ್ಳಬಹುದು. ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮೋ ನ ಪುನರ್ಭವಾಯ. ಕೃಷ್ಣನಿಗೆ ಮಾಡುವ ನಮಸ್ಕಾರ ಅಷ್ಟು ಮಹಿಮಾನ್ವಿತವಾಗಿದೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ಅತಿ ತೀವ್ರವಾದ ತಪಸ್ಸು ಒಂದು ಕಡೆಗೆ ಆದರೆ ದೇವರಿಗೆ ನಮಸ್ಕಾರ ಮಾಡೋದು ಮತ್ತೊಂದು ಕಡೆಗೆ ಅಷ್ಟು ವಿಚಿತ್ರವಾದ ಅದ್ಭುತವಾದ ಪುಣ್ಯ ಬರ್ತದೆ.
ಆದ್ದರಿಂದಾಗಿ ವಿಶೇಷವಾಗಿ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ದೇವರಿಗೆ ವಿನೀತನಾಗಿ ಗುರುಗಳಿಗೆ ವಿನೀತನಾಗಿ ಈ ಏಕಾದಶಿ ಉಪವಾಸವನ್ನು ಮಾಡಬೇಕು. ಏಕಾದಶಿ ಉಪವಾಸ ಮಾಡೋದರಿಂದ ಘೋರವಾದ ಯಾವ ನರಕಗಳು ಆಗೋದಿಲ್ಲ. ಪೃಥ್ವಿಯಲ್ಲಿ ಯಾವ ಯಾವ ಪುಣ್ಯಾಯತನಾನಿ ತೀರ್ಥಾನಿ, ಪುಣ್ಯಪ್ರದವಾದ ತೀರ್ಥಗಳಿವೆ, ಆ ಎಲ್ಲ ತೀರ್ಥಗಳಲ್ಲಿಯ ಫಲವನ್ನು ತೀರ್ಥಗಳಲ್ಲಿ ತೀರ್ಥಗಳ ಸಂದರ್ಶನ ಮಾಡಿ ಆ ತೀರ್ಥಗಳಲ್ಲಿ ಸ್ನಾನ ಮಾಡಿ ಆ ತೀರ್ಥಗಳಿಂದ ಪರಮಾತ್ಮನ ಪೂಜೆ ಮಾಡಿ ಆ ತೀರ್ಥಗಳಲ್ಲಿ ಪಿತೃಕರ್ಮವನ್ನು ನೆರವೇರಿಸಿದರೆ, ಒಟ್ಟಾರೆ ತೀರ್ಥಯಾತ್ರೆ ಮಾಡುವಾಗ ಯಾವ ಯಾವ ಸತ್ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಆ ಸತ್ಕರ್ಮಗಳನ್ನು ಮಾಡಿದರೆ ಏನು ಪುಣ್ಯ ಬರ್ತದಲ್ಲ, ವಿಷ್ಣೋರ್ನಾಮಾನು ಕೀರ್ತನ, ಪರಮಾತ್ಮನ ನಾಮ ಸಂಕೀರ್ತನಕ್ಕೆ ಅಂಥ ಮಹಿಮೆ ಇದೆ. ಆದ್ದರಿಂದ ಏಕಾದಶಿ ದಿವಸ ವಿಶೇಷವಾಗಿ ವಿಷ್ಣುನಾಮ ಸಂಕೀರ್ತನೆಯನ್ನು ಮಾಡಬೇಕು. ಅಶ್ವಿನ ಶುಕ್ಲಪಕ್ಷ ಏಕಾದಶಿ ಉಪವಾಸವನ್ನು ಮಾಡಬೇಕು. ಇದರಿಂದ ವೈಷ್ಣವನಾದ ಪುರುಷ ಉತ್ತಮವಾದ ಗತಿಯನ್ನು ಹೊಂತಾನೆ. ವೈಷ್ಣವ ಅಂತ ಅಂದರೆ ಚತುರ್ಮುಖನ ದ್ವೇಷವನ್ನು ಮಾಡಬೇಕು ಅಥವಾ ರುದ್ರದೇವರ ದ್ವೇಷವನ್ನು ಮಾಡಬೇಕು ಅಂತ ಎಲ್ಲಿಯೂ ಹೇಳಿಲ್ಲ. ಅಥವಾ ಇಂದ್ರಾದಿ ದೇವತೆಗಳ ದ್ವೇಷವನ್ನು ಮಾಡಿ ವಿಷ್ಣುವಿನಲ್ಲಿ ನಿಷ್ಠೆಯನ್ನು ಪಡಿಬೇಕು ಅಂತ ಎಲ್ಲಿಯೂ ಹೇಳಿಲ್ಲ. ಅದನ್ನು ದೇವರು ಮೆಚ್ಚೋದೇ ಇಲ್ಲ, ಸರ್ವಥಾ ಮೆಚ್ಚೋದಿಲ್ಲ. ಭಗವಂತನನ್ನು ಸರ್ವೋತ್ತಮ ಅಂತ ನಂಬಿ ಉಳಿದವರೆಲ್ಲರೂ ಕೂಡ ಪರಮಾತ್ಮನ ದಾಸರು, ಪರಮಾತ್ಮನ ಸೇವಕರು ಅಂತ ಹೇಳಿ ಬ್ರಹ್ಮಾದಿ ದೇವತೆಗಳಲ್ಲಿ, ರಮಾಬ್ರಹ್ಮಾದಿ ದೇವತೆಗಳಲ್ಲಿ ವಿಶೇಷವಾದ ಶ್ರದ್ಧಾ ಭಕ್ತಿಗಳನ್ನು ಮಾಡಿ ಅವರವರ ಆರಾಧನೆಯನ್ನು, ಸ್ತೋತ್ರಾದಿಗಳನ್ನು ಯಾವ ಮನುಷ್ಯ ಮಾಡ್ತಾನೆ ಅವನಿಗೇ ಮುಕ್ತಿಯೇ ಹೊರತು ದೇವತಾದ್ವೇಷದಿಂದ ಸರ್ವಥಾ ಮುಕ್ತಿ ಇಲ್ಲ ಅಂತ ಅನ್ನೋದನ್ನು ನಾವು ತಿಳಿಯಬೇಕು. ವೈಷ್ಣವ ಪುರುಷೋ ಭೂತ್ವ ಶಿವನಿಂದಾಂ ಕರೋತಿ ಯಃ. ವೈಷ್ಣವನಾಗಿ ಶಿವನ ನಿಂದೆಯನ್ನು ಸರ್ವಥಾ ಮಾಡಬಾರದು. ಯಾಕೆ ಅಂದರೆ ಶಿವ ವೈಷ್ಣವಾಗ್ರೇಸರನಾದ ಶಿವನ ನಿಂದೆಯನ್ನು ಮಾಡಿದರೆ ಇವನ ವೈಷ್ಣವತೆಯಲ್ಲಿ ಉಳಿತು, ನಮ್ಮ ವೈಷ್ಣವತೆಯಲ್ಲಿ ಉಳಿತು. ಆದ್ದರಿಂದ ಸರ್ವಥಾ ಶಿವನಿಂದೆಯನ್ನು ಮಾಡಬಾರದು, ವೈಷ್ಣವರ ನಿಂದೆಯನ್ನು ಮಾಡಬಾರದು. ಕಾರಣವನ್ನು ಕೊಡ್ತಾರೆ, ಯಾಕೆ ಶಿವನಿಂದೆ ಮಾಡಬಾರದು ಆದರೆ ಯೋನಿಂದೇದ್ ವೈಷ್ಣವಂ ಲೋಕೆ ಸಯಾತಿ ನರಕಂ ಧ್ರುವಂ. ವೈಷ್ಣವ ಪುರುಷೋ ಭೂತ್ವ ಶಿವನಿಂದಾಂ ಕರೋತಿ ಯಃ ಯೋನಿಂದೇದ್ ವೈಷ್ಣವಂ ಲೋಕೆ ಸಯಾತಿ ನರಕಂ ಧ್ರುವಂ ಅಂತ ಹೇಳ್ತಾರೆ. ಶಿವನಿಂದೆಯನ್ನು ಯಾಕೆ ಮಾಡಬಾರದು? ಶಿವರು ವೈಷ್ಣವಾಗ್ರೇಸರರು ಅಂತ ಅನ್ನೋದಕ್ಕಾಗಿ ಶಿವನ ನಿಂದೆಯನ್ನು ಮಾಡಬಾರದು. ಹಾಗೆ ಶಿವನಿಂದೆಯನ್ನು ಮಾಡಿದರೆ ಘೋರವಾದ ನರಕ ಅವರಿಗೆ ತಪ್ಪೋದಿಲ್ಲ. 1000 ಅಶ್ವಮೇಧ ಯಾಗಗಳನ್ನು ಮಾಡಿದರೆ, 100 ರಾಜಸೂಯ ಯಾಗಗಳನ್ನು ಮಾಡಿದರೆ ಏನು ಪುಣ್ಯ ಬರ್ತದಲ್ಲ, ಏಕಾದಶಿಯಿಂದ ಆ ತರಹದ ಪುಣ್ಯ ಬರ್ತದೆ ಅಂತನ್ನೋದನ್ನು ತಿಳಿಸ್ತಾರೆ. ಏಕಾದಶಿಗೆ ಸಮಾನವಾದ ಪುಣ್ಯ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಈ ಎಲ್ಲ ಶ್ಲೋಕಗಳನ್ನು ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಸಂಗ್ರಹಿಸಿದ್ದಾರೆ. ಶ್ಲೋಕಗಳನ್ನು ನಾನು ಓದ್ತೇನೆ. ಏಕಾದಶಿ ಸಮಂ ಪುಣ್ಯತ್ ಕಿಂಚಿಲ್ಲೋಕೆ ನ ವಿದ್ಯತೆ ನೇದೃಶಂ ಪಾವನಂ ಕಿಂಚಿತ್ ತ್ರಿಷು ಲೋಕೇಶು ವಿದ್ಯತೆ ಯಾದೃಶಂ ಪದ್ಮನಾಭಸ್ಯ ದಿನಂ ಪಾತಕಹಾನಿದಂ. ಈ ಏಕಾದಶಿಗೆ ಸಮಾನವಾದ ದಿನವೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ಸಮಸ್ತ ಪಾಪಗಳನ್ನು ನಾಶ ಮಾಡುತ್ತದೆ. ಆದ್ದರಿಂದ ಇಂಥ ಪಾತಕ ನಾಶಕವಾದ ದಿನ ಇಲ್ಲ. ಯಾವನ್ನೋ ಪುಷ್ಯತೆ ಜಂತು ಪದ್ಮನಾಭ ದಿನಂ ಶುಭಂ ತಾವತ್ ಪಾಪಾನಿ ತಿಷ್ಠಂತಿ ದೇಹೇಸ್ಮಿನ್ ಮನುಜಾಧಿಪ. ಎಲ್ಲಿ ತನಕ ಉಪವಾಸ ಮಾಡೋದಿಲ್ಲ, ಹರಿದಿನದ ಉಪವಾಸವನ್ನು ಮಾಡೋದಿಲ್ಲ, ಅಲ್ಲಿ ತನಕ ಮನುಷ್ಯನ ದೇಹದಲ್ಲಿ ಪಾಪಗಳಿರ್ತವಂತೆ. ಯಾವಾಗ ಆ ಏಕಾದಶಿ ಉಪವಾಸವನ್ನು ಮಾಡ್ತಾನೆ ಪಾಪಗಳೆಲ್ಲ ದೂರ ಓಡಿ ಹೋಗ್ತದೆ. ನೈಕಾದಶಿ ಸಮಂ ಕಿಂಚಿತ್ ತ್ರಿಷು ಲೋಕೇಶು ವಿದ್ಯತೆ ವ್ಯಾಜೇನಾಪಿ ಕೃತ ರಾಜನ್ ನ ದರ್ಶಯತಿ ಭಾಸ್ಕರಿಂ. ಏಕಾದಶಿಗೆ ಸಮಾನವಾದ ದಿನ 3 ಲೋಕದಲ್ಲಿಯೂ ಇಲ್ಲ. ಯಾವುದೋ ನೆಪದಿಂದ ಏಕಾದಶಿ ಉಪವಾಸವನ್ನು ಮಾಡಿದರೂ ಕೂಡ ನರಕದಲ್ಲಿ ಯಮನ ದರ್ಶನವಾಗೋದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಶ್ಲೋಕಗಳನ್ನು ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಸ್ವರ್ಗ ಮೋಕ್ಷ ಪ್ರದಾಹ್ಯೇಷ ಶರೀರಾರೋಗ್ಯದಾಯಿನಿ ಸುಕಲತ್ರ ಪ್ರದಾಹ್ಯೇಷ ಧನಧಾನ್ಯ ಪ್ರದಾಯಿನಿ. ಮೋಕ್ಷವನ್ನು ಕೊಡ್ತದೆ ಏಕಾದಶಿ, ಜೊತೆಗೆ ನಮಗೆ ಬೇಕಾದ ಎಲ್ಲ ಫಲಗಳನ್ನು ಕೊಡುವ ಸಾಮರ್ಥ್ಯ ಅದಕ್ಕೆ ಇದೆ ಅಂತ ತಿಳಿಸ್ತಾರೆ. ಸ್ವರ್ಗ ಮೋಕ್ಷ ಫಲವನ್ನೇ ಕೊಡ್ತದೆ ಅಂತಂದ ಮೇಲೆ ಶರೀರಾರೋಗ್ಯವನ್ನೂ ಕೊಡ್ತದೆ, ಒಳ್ಳೆ ಹೆಂಡತಿಯನ್ನು ಕೊಡುವ ಸಾಮರ್ಥ್ಯ ಈ ಏಕಾದಶಿಗೆ ಇದೆ, ಧನಧಾನ್ಯವನ್ನು ಪ್ರದಾನ ಮಾಡುವ ಸಾಮರ್ಥ್ಯ ಏಕಾದಶಿಗೆ ಇದೆ. ಆದ್ದರಿಂದಾಗಿ ಭಾಗವತದಲ್ಲಿ ಹೇಳ್ತಾರಲ್ಲ, ಒಂದೊಂದು ಕಾಮನೆಯಿಂದ ಒಬ್ಬೊಬ್ಬ ದೇವತೆಗಳ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಕೊನೆಗೆ ಹೇಳ್ತಾರೆ, ಅಕಾಮ ಸರ್ವಕಾಮೋವ ಮೋಕ್ಷ ಕಾಮ ಉದಾರಧೀಹಿ ಯಜೇತ ಪುರುಷಂ ಪರಂ ತೀವ್ರೇನ ಭಕ್ತಿಯೋಗೇನ. ಯಾವ ಕಾಮನೆ ಇಲ್ಲದೇ ಇದ್ದರೂ ದೇವರ ಆರಾಧನೆಯನ್ನು ಮಾಡಿ ಅಂತ ಹೇಳ್ತಾರೆ. ಮೋಕ್ಷ ಕಾಮನೆ ಇದ್ದಾಗ ದೇವರ ಆರಾಧನೆ ಮಾಡಿರಿ, ಸರ್ವಕಾಮ ಎಲ್ಲವೂ ಬೇಕು ಅಂತಿದ್ದಾಗಲೂ ದೇವರ ಆರಾಧನೆಯನ್ನು ಮಾಡಿರಿ ಅಂತ ಹೇಳ್ತಾರೆ. ಹಾಗೆ ದೇವರ ದಿನ ಪದ್ಮನಾಭ ದಿನ, ಹರಿದಿನ ಏಕಾದಶಿ. ಆ ಏಕಾದಶಿ ದಿವಸದಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡೋದರಿಂದ ಎಲ್ಲ ಫಲಗಳು ಪ್ರಾಪ್ತವಾಗ್ತದೆ. ಕಿಮಲಭ್ಯೆ ಭಗವತಿ ಪ್ರಸನ್ನೆ ಶ್ರೀನಿಕೇಸನೆ.
ಪರಮಾತ್ಮ ಪ್ರಸನ್ನನಾದ ಮೇಲೆ ಸಿಗದೇ ಇರತಕ್ಕಂತಹ ವಸ್ತು ಯಾವುದಾದರೂ ಇದೆಯಾ? ನಚಿಕೇತ ಒಂದು ಸುಂದರವಾದ ಮಾತನ್ನು ಹೇಳ್ತಾನೆ ಕಾಠಕೋಪನಿಷತ್ತಿನಲ್ಲಿ. ಯಮನಿಗೆ ಯಮ ಲೋಭನೆಗಳನ್ನು ಇಡ್ತಾನೆ, ಪ್ರಲೋಭನೆ ಮಾಡ್ತಾನೆ ನಚಿಕೇತನನ್ನು. ನಚಿಕೇತ, ನೀನು ಮರಣ ನಿಯಾಮಕ, ಮೃತ್ಯು ನಿಯಾಮಕ, ಮುಕ್ತ ನಿಯಾಮಕ ಪರಮಾತ್ಮನ ಸ್ವರೂಪದ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದೀಯಲ್ಲ, ಆ ವರ ಕೊಡು ಅಂತ ಕೇಳಿದ್ದೀಯಲ್ಲ, ಆ ವರ ಬೇಡ, ಬಹಳ ಕಷ್ಟ ಅದು. ನಿನಗೇನು ಬೇಕು ಉಳಿದದ್ದನ್ನೆಲ್ಲ ಕೊಡ್ತೇನೆ. ಸ್ತ್ರೀಯರನ್ನು ಕೊಡ್ತೇನೆ, ಮಕ್ಕಳನ್ನು ಕೊಡ್ತೇನೆ, ಅತಿ ದೀರ್ಘವಾದ ಆಯುಷ್ಯವನ್ನು ಕೊಡ್ತೇನೆ, ಒಳ್ಳೆಯ ಭೂಮಿಯನ್ನು ಕೊಡ್ತೇನೆ, ನನ್ನನ್ನು ಸೇವೆ ಮಾಡುವ ಈ ಸೇವಕರನ್ನು ನಿನಗೆ ಕೊಡ್ತೇನೆ. ಆದರೆ ಅದನ್ನು ಮಾತ್ರ ಕೇಳಬೇಡ ಅಂತಂದಾಗ ಆವಾಗ ಹೇಳುವ ನಚಿಕೇತ ಹೇಳುವ ಒಂದು ಮಾತು, ಲಪ್ಸ್ಯಾಮಹೇ ವಿತ್ತ ಮದ್ರಾಕ್ಷ್ಮ ಚೇತ್ವಾಂ. ಸ್ವಾಮಿ, ಯಾವುದನ್ನು ಕೊಡ್ತೇನೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅವೆಲ್ಲ ನನಗೆ ಫ್ರೀ ಗಿಫ್ಟ್ ಅಂತ ಹೇಳ್ತಾರೆ. ಉಚಿತವಾಗಿ ನಮಗೆ ಸಿಗ್ತದೆ ಅದೆಲ್ಲ. ಯಾಕೆ ಅಂದರೆ ಅಪರೋಕ್ಷ ಜ್ಞಾನಿಗಳಾದಂಥ ನಿಮ್ಮನ್ನು ದರ್ಶನ ಮಾಡಿಕೊಂಡ್ರೆ ನಮಗೆಲ್ಲ ಸುಮ್ಮನೆ ಸಿಗುವ ವಸ್ತುಗಳವು. ಹೀಗಾಗಿ ಅದರ ಬೆಲೆ ಏನು ಅಂತ ನಮಗೆ ಗೊತ್ತು. ಸುಮ್ಮನೆ ಸಿಗುವ ವಸ್ತುವಿನ ಮೇಲೆ ಯಾರಿಗಾದರೂ ಬೆಲೆ ಇರ್ತದ? ಯಾರಿಗಾದರೂ ಬೇಕು ಅಂತ ಅಪೇಕ್ಷೆ ಮಾಡ್ತಾನಾ? ಅಂದ ಮಾತ್ರಕ್ಕೆ ಅವು ಸಣ್ಣವು ಅಂತ ಅಲ್ಲ, ಆದರೆ ಸಣ್ಣವು ಎರಡೂ ಹೌದು. ಆದರೆ ಆ ಎಲ್ಲ ವಸ್ತುಗಳು ಕೂಡ ಅಪರೋಕ್ಷ ಜ್ಞಾನಿಯಾದ ನಿನ್ನ ದರ್ಶನದಿಂದ ನಮಗೆ ಲಭ್ಯವಾಗ್ತವೆ ಅಂತ ನಚಿಕೇತ ಹೇಳ್ತಾ ಇರಬೇಕಾದ್ರೆ, ಪರಮಾತ್ಮ ಪ್ರಸನ್ನನಾದರೆ ದೊರೆಯದಿರುವ ವಸ್ತು ಇದೆಯಾ? ದೊರೆ ನಮಗೆ ಸಿಕ್ಕರೆ ದೊರೆಯದಿರುವ ವಸ್ತು ಇದೆಯಾ? ಯಾವುದೂ ದೊರೆಯದಿರುವ ವಸ್ತು ಇಲ್ಲ ಅಂತ ಅನ್ನೋದನ್ನು ತುಂಬ ಸುಂದರವಾಗಿ ನಚಿಕೇತ ಹೇಳ್ತಾನೆ. ಹಾಗೆ ಇಲ್ಲಿ ಏಕಾದಶಿ ಸಂದರ್ಭದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಸ್ವರ್ಗ ಮೋಕ್ಷ ಪ್ರದಾಹ್ಯೇಷ ಶರೀರಾರೋಗ್ಯದಾಯಿನಿ ಸುಕಲತ್ರ ಪ್ರದಾಹ್ಯೇಷ ಧನಧಾನ್ಯ ಪ್ರದಾಯಿನಿ. ಮುಂದಿನ ಶ್ಲೋಕವನ್ನು ಸಂಗ್ರಹ ಮಾಡ್ತಾರೆ ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ. ನ ಗಂಗಾ ನ ಗಯಾ ರಾಜನ್ ನ ಕಾಶಿ ನ ಚ ಪುಷ್ಕರಂ ನ ಚಾಪಿ ಕೌರವಂ ಕ್ಷೇತ್ರಂ ಪುಣ್ಯಂ ಭೂಪಹರೇರ್ದಿನಾಥ. ನಾವು ಎಲ್ಲಿ ಇದ್ದೇವೆ ಅಲ್ಲೇ ಸುಖವಾಗಿ ಇದ್ದು ಎಂಥ ಸಾಧನೆಗಳನ್ನು ಮಾಡಿಕೊಳ್ಳಬಹುದು ಅಂತ ಪುರಾಣಗಳು ತಿಳಿಸ್ತವೆ, ಆಚಾರ್ಯರು ನಮಗೆ ಹೇಳ್ತಾರೆ. ಹೋಗಬೇಕು, ಕಾಶಿಗೆ ಹೋಗಬೇಕು, ಗಂಗಾಗಿ ಹೋಗಬೇಕು, ಪ್ರಯಾಗಕ್ಕೆ ಹೋಗಬೇಕು. ಆದರೆ ಏಕಾದಶಿ ಆಚರಣೆ ಮಾಡೋದರಿಂದ ಏನು ಪುಣ್ಯ ಬರ್ತದಲ್ಲ, ಗಂಗಾ ಯಾತ್ರೆ ಮಾಡೋದರಿಂದ ಆ ಪುಣ್ಯ ಬರೋದಿಲ್ಲ ಅಂತ ಹೇಳ್ತಾರೆ. ನ ಗಂಗಾ ಯಾತ್ರೆಯಿಂದ ಆ ಪುಣ್ಯ ಬರೋದಿಲ್ಲ. ನ ಗಯಾ ಯಾತ್ರೆಯಿಂದ ಪುಣ್ಯ ಬರೋದಿಲ್ಲ. ಪುಣ್ಯ ಬರೋದೇ ಇಲ್ಲ ಅಂತ ಅಲ್ಲ, ಏಕಾದಶಿ ದಿನದಲ್ಲಿ ಪರಮಾತ್ಮನ ಆರಾಧನೆಯನ್ನು ಮಾಡಿ ಉಪವಾಸ ಮಾಡೋದರಿಂದ ಎಂಥ ವಿಚಿತ್ರವಾದ ಪುಣ್ಯ ಬರ್ತದೆ, ಅದು ಈ ಯಾತ್ರೆಯಿಂದ ಬರೋದಿಲ್ಲ ಅಂತ ಹೇಳ್ತಾರೆ. ನ ಕಾಶಿ ನ ಚ ಪುಷ್ಕರಂ ನ ಚಾಪಿ ಕೌರವಂ ಕ್ಷೇತ್ರಂ. ಕುರುಕ್ಷೇತ್ರದಲ್ಲಿಯೂ ನ ಪುಣ್ಯ ಮಾತರಹದ ಪುಣ್ಯ ಬರೋದಿಲ್ಲ. ಹರೇರ್ ದಿನ, ಪರಮಾತ್ಮನ ದಿನ ಆ ಉಪವಾಸ ಧರ್ಮಗಳನ್ನು ಮಾಡೋದರಿಂದ ಅಂಥ ವಿಚಿತ್ರವಾದ ಪುಣ್ಯ ಬರ್ತದೆ ಅಂತ ಅನ್ನೋದನ್ನು ಹೇಳ್ತಾರೆ. ಅನ್ನೋದಕ್ಕಾಗಿಯೇ ಸತ್ಯಧ್ಯಾರ ತೀರ್ಥ ಶ್ರೀಪಾದಂಗಳವರು ಶ್ರೀಮಠದಲ್ಲಿ, ಉತ್ತರಾದಿ ಮಠದಲ್ಲಿ ಒಂದು ವಿಚಿತ್ರವಾಗಿರುವ ಸಂಪ್ರದಾಯ ಇದೆ. ತೀರ್ಥಯಾತ್ರೆಗೆ ಅಂತ ಹೋಗೋ ಹಾಗೇನೇ ಇಲ್ಲ, ಪ್ರತಿವಾದಿಗಳ ನಿರಾಕರಣಕ್ಕಾಗಿ ಅಂತ ಹೋಗಬೇಕು. ಅದು ತೀರ್ಥ ಇರಲಿ, ಕ್ಷೇತ್ರವಿರಲಿ. ಇದೊಂದು ಅತಿ ದೊಡ್ಡದಾದ ನಿಯಮ ಶ್ರೀಮಠದಲ್ಲಿ ಇದೆ, ಅದನ್ನು ಯತಿಗಳು ಪಾಲನೆ ಮಾಡ್ತಾರೆ. ಹೀಗಾಗಿ ಆ ಪ್ರತಿವಾದಿಗಳನ್ನು ನಿರಾಕರಣೆ ಮಾಡೋದಕ್ಕಾಗಿ ಹೋಗೋದು. ಗಂಗೆಯಲ್ಲಿ ಸ್ನಾನ ಮಾಡೋದು ಪ್ರಧಾನ ಅಲ್ಲ, ಶ್ರೀಮದಾಚಾರ್ಯರ ಸಚ್ಛಾಸ್ತ್ರವನ್ನು ಪ್ರತಿಷ್ಠಾಪನೆ ಮಾಡೋದು ಅತ್ಯಂತ ಪ್ರಧಾನ ಅಂತ ಅನ್ನೋದನ್ನು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಪ್ರತಿಪಾದನೆ ಮಾಡ್ತಾ ಇದ್ರು ಅಂತ ನಾವು ಕೇಳ್ತೇವೆ. ಅವರು ಹೀಗೆ ಹೇಳ್ತಾ ಇದ್ರು ಅಂತ ಕೇಳಿದರೆ ಇದೇನಿದು, ಹೀಗುಂಟಾ, ಹೀಗೆ ಹೇಳ್ತಿದ್ರಾ ಅಂತ ಮೂಗು ಮುರಿಯುವ ಕೆಲವು ಜನರಿದ್ದಾರೆ, ಇಲ್ಲ ಅಂತ ಅಲ್ಲ. ಆದರೆ ಆಚಾರ್ಯರು ಈ ಶ್ಲೋಕವನ್ನು ಸಂಗ್ರಹ ಮಾಡಿದ್ದಾರೆ. ಹೀಗಾಗಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಆ ಸಂಕಲ್ಪ, ಆ ಉಪದೇಶ ಎಷ್ಟು ದೊಡ್ಡದು ಅಂತ ನಮಗೆ ಅರ್ಥ ಆಗ್ತದೆ. ಪುರಾಣಗಳನ್ನು ನೋಡದಿದ್ದಾಗ, ಆಚಾರ್ಯರ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದಾಗ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಮಾತ ನಮಗೆ ಹೇಗೆ ಅರ್ಥವಾಗ್ತದೆ? ಆದ್ದರಿಂದಾಗಿ ಈ ಪುರಾಣದ ಮಾತನ್ನು ಗಮನ ಕೊಟ್ಟು ಕೇಳಬೇಕು. ನ ಗಂಗಾ ನ ಗಯಾ ರಾಜನ್ ನ ಕಾಶಿ ನ ಚ ಪುಷ್ಕರಂ ನ ಚಾಪಿ ಕೌರವಂ ಕ್ಷೇತ್ರಂ ಪುಣ್ಯಂ ಭೂಪಹರೇರ್ದಿನಾಥ್. ಆಚಾರ್ಯರು ಈ ಶ್ಲೋಕವನ್ನು ಕೃಷ್ಣಾಮೃತ ಮಹಾರ್ಣವದಲ್ಲಿ ಸಂಗ್ರಹ ಮಾಡಿದ್ದಾರೆ. ಅದನ್ನು ನೋಡಬೇಕಂದ್ರೆ ಎಂಥ ಮಹತ್ವದ ಮಾತು ಅಂತ ಅನ್ನೋದನ್ನು ನಾವು ತಿಳಿಬೇಕು. ಆಚಾರ್ಯರು ಸುಮ್ಮನೆ ಯಾವುದೋ ಒಂದು ಮಾತನ್ನು ಸಂಗ್ರಹ ಮಾಡಿ ಇಡೋದಿಲ್ಲ, ನಮ್ಮಂತೆ ಅಲ್ಲ. ಶ್ರೀಮದಾಚಾರ್ಯರು ಸಂಗ್ರಹ ಮಾಡಿದ್ದಾರೆ ಅಂತ ಅಂದರೆ ಆ ಮಾತಿಗೆ ತುಂಬ 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 ಬೆಲೆ ಇದೆ, ಅತೀ ಉತ್ಕೃಷ್ಟವಾದ ಬೆಲೆ ಇದೆ. ಅದನ್ನು ನಾವು ಗಮನಿಸಲೇಬೇಕು. ರಾತ್ರೌ ಜಾಗರಣಂ ಕೃತ್ವಾ ಸಮುಪೋಷ್ಯ ಹರೇರ್ದಿನಂ ಅನಾಯಾಸೇನ ಭೂಪಾಲ ಪ್ರಾಪ್ಯತೆ ವೈಷ್ಣವಂ ಪದಂ. ರಾತ್ರಿಯಲ್ಲಿ ವಿಶೇಷವಾಗಿ ಪ್ರತಿ ಏಕಾದಶಿಯೂ ಜಾಗರಣೆಯನ್ನು ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಆಶ್ವಿನ ಶುಕ್ಲ ಪಕ್ಷ ಏಕಾದಶಿ ರಾತ್ರಿ ಜಾಗರಣೆಯನ್ನು ಮಾಡಿ ಹರಿದಿನದ ಉಪಾಸನೆಯನ್ನು ಉಪವಾಸವನ್ನು ಮಾಡಿ
ಯಾರು ಸಾಧನೆ ಮಾಡ್ತಾರೆ ಯಾವುದೇ ಆಯಾಸ ಇಲ್ಲದೆ ವೈಷ್ಣವ ಪದವಿಯನ್ನು ಅವರು ಪಡಿತಾರೆ. ಏನು ವೈಷ್ಣವ ಪದವಿ ಪಡೆಯೋದು ಅಂದರೆ ವಿಷ್ಣು ಆಗ್ತಾನೆ ಅಂತ ಅರ್ಥ ಅಲ್ರಿ. ವೈಷ್ಣವ ಪದವಿಯನ್ನು ಪಡಿತಾನೆ ಅಂದರೆ ಆ ಸ್ಥಾನವನ್ನು ಪಡಿತಾನೆ ಅಂತ ಅರ್ಥ. ಕೆಲವರು ಹಾಗೆ ತಿಳ್ಕೊಂಡ್ಬಿಡ್ತಾರೆ. ಆದ್ದರಿಂದಾಗಿ ವಿಷ್ಣುವಿನ ಸ್ಥಾನವನ್ನು ಪಡಿತಾರೆ. ಸ್ಥಾನ ಅಂತಂದರೆ ಏನು? ಮತ್ತೆ ಮುಕ್ತಿಯನ್ನು ಪಡಿತಾರೆ. ನಮಗೆ ಯೋಗ್ಯವಾದ ಮುಕ್ತಿಯನ್ನು ನಾವು ಪಡಿತೇವೆ ಅಂತ ಅದಕ್ಕೆ ತಾತ್ಪರ್ಯ. ಉಪವಾಸ ಮಾಡೋದರಿಂದ ಎಂಥ ಲಾಭ ಇದೆ ನೋಡಿ, ಎಂಥ ವಿಚಿತ್ರವಾದ ಪ್ರಯೋಜನ ಇದೆ ನೋಡಿ. ದಶವೈ ಮಾತೃಪಕ್ಷೇಚ ದಶ ರಾಜೇಂದ್ರ ಪೈತ್ರಕ್ಕೆ ಪ್ರಿಯಾಯ ದಶಪಕ್ಷೇತು ಪುರುಷಾನುದ್ಧರೆನ್ನರ. ಎಂಥ ಅದ್ಭುತವಾದ ಉಪವಾಸ, ಎಂಥ ಅದ್ಭುತವಾದ ಕಾಲಗಳನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಇಂಥ ಏಕಾದಶಿಯನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾನಲ್ಲ. ಉಪವಾಸ ಮಾಡ್ತೇವೆ. ಏಕಾದಶಿ ಉಪವಾಸವನ್ನು ಮಾಡುವಾಗ ಈ ಚಿಂತನೆ ಬಂದರೆ, ಈ ಚಿಂತನೆಯನ್ನು ಇಟ್ಟುಕೊಂಡು ಉಪವಾಸ ಭಕ್ತಿಯಿಂದ ಉಪವಾಸವನ್ನು ಮಾಡಿದರೆ ಏನೇನು ಲಾಭ ಇದೆ ನೋಡಿ. ಇವೆಲ್ಲ ಅಲ್ಪ 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 ಲಾಭಗಳಿವೆಲ್ಲವೂ ಕೂಡ. ತಂದೆಯ ಹಿಂದಿನ ಮಾತೃಪಕ್ಷೆ, ತಾಯಿಯ ಪಕ್ಷದಲ್ಲಿ 10 ತಲೆ, 10 ತಲೆಮಾರಿನ ಉದ್ಧಾರ. ತಂದೆಯ ಪಕ್ಷದಲ್ಲಿ 10 ತಲೆಮಾರಿನ ಜನರ ಉದ್ಧಾರ. ಹೆಂಡತಿಯ ಪಕ್ಷದಲ್ಲಿ 10 ತಲೆಮಾರಿನ ಉದ್ಧಾರ ಆಗ್ತದಂತೆ. ಇಂಥ ವಿಚಿತ್ರವಾದ ಸಾಮರ್ಥ್ಯ ಏಕಾದಶಿ ಉಪವಾಸಕ್ಕೆ ಇದೆ. ಅಂದಮೇಲೆ ಅಂಥ ಉಪವಾಸವನ್ನು ಎಷ್ಟು ಶ್ರದ್ಧೆಯಿಂದ ನಾವು ಮಾಡಬೇಕು ಹೇಳಿ. ಅಸಡ್ಡೆಯಿಂದ ಮಾಡ್ತೇವೆ, ಉಪವಾಸ ಮಾಡ್ತೇವೆ. ಅಸಡ್ಡೆಯಿಂದ, ಶ್ರದ್ಧೆಯಿಂದ ಮಾಡೋದರಿಂದ ಏನು ಬಂದಿತ್ತು? ಅದರಿಂದ ಇಂಥ ಶ್ರದ್ಧೆಯನ್ನಿಟ್ಟುಕೊಂಡು ನಾವು ಉಪವಾಸವನ್ನು ಮಾಡಿದರೆ ತುಂಬ ಸುಂದರವಾದ ಲಾಭ ಇದೆ. ಯೋಗ್ಯತೆ ಇದ್ದವರು 4 ಭುಜಗಳನ್ನು ಸಂಪಾದನೆ ಮಾಡಿ ಅರ್ಥಾತ್ ಮುಕ್ತರಾಗ್ತಾರೆ. ಇದೆಲ್ಲ ಉಪವಾಸ ಮಾಡಿದ ಕೂಡಲೇ ಮುಕ್ತರಾಗ್ತಾರೆ ಅಂತ ತಾತ್ಪರ್ಯ ಅಲ್ಲ. ಎಲ್ಲ ಕರ್ಮಗಳನ್ನು ಮಾಡಿದಾಗ ಪರಮಾತ್ಮನ ಅಲ್ಲಿ ಭಕ್ತಿ ಬೆಳೀತದೆ, ಅಂತಃಕರಣ ಶುದ್ಧಿಯಾಗ್ತದೆ, ಭಗವಂತನಲ್ಲಿ ಭಕ್ತಿ ಬೆಳೀತದೆ, ಶ್ರವಣ ಮನನ ನಿಧಿಧ್ಯಾಸಗಳನ್ನು ಮಾಡುವ ಸೌಕರ್ಯ ಅವನಿಗೆ ಒದಗಿ ಬರ್ತದೆ. ಅತ್ಯರ್ಥ ಪ್ರಸಾದದ ತನಕ ಎಲ್ಲವೂ ಅವು ಸಂಪನ್ನವಾಗ್ತಾ ಹೋಗ್ತದೆ. ಅತ್ಯರ್ಥ ಪ್ರಸಾದವಾಗಿ ಮುಕ್ತಿಯಾಗ್ತದೆ ಅಂತ ಎಲ್ಲ ಕಡೆಗೆ ನಾವು ಇಟ್ಟುಕೊಳ್ಳಬೇಕು. ಬಾಲಕನಾಗಿರುವಾಗ, ಯುವಕನಾಗಿರುವಾಗ, ವೃದ್ಧನಾಗಿರುವಾಗ ಏನೇನು ಪಾಪ ಮಾಡಿರ್ತೀವಿ ಗೊತ್ತಿಲ್ಲ ನೋಡ್ರಿ. ಬಾಲಕನಾಗಿರುವಾಗ ಮಾಡಿದ ಪಾಪಗಳೂ ಇವೆ. ಆ ಪಾಪಗಳನ್ನು ಬಾಲಕನಾಗಿದ್ದಾಗಲೇ ಅನುಭವಿಸ್ತಾನೆ, ಅಳುತ್ತಾನೆ, ದುಃಖ ಪಡ್ತಾನೆ, ಹೊಟ್ಟೆ ನೋವು ಅಂತ ಅಂತಾನೆ. ಅರ್ಥವಾಗುವುದಿಲ್ಲ ತಂದೆ ತಾಯಿಯರಿಗೆ, ವೈದ್ಯರಿಗೆ ಅರ್ಥವಾಗುವುದಿಲ್ಲ. ಯಾವುದೋ ಔಷಧವನ್ನು ಕೊಡ್ತಾರೆ, ಔಷಧ ಸ್ವೀಕಾರ ಮಾಡಿದ್ದಕ್ಕಾಗಿ ಮತ್ತೆ ನೋವು ಅನುಭವಿಸ್ತಾನೆ. ಬಾಲಕರು ಮಾಡಿದಾಗಲೂ ಕೂಡ ಅಪರಾಧ ಇರ್ತವೆ. ಆ ಅಪರಾಧಗಳಿಗೆ ಪಾಪಕ್ಕೆ ತಕ್ಕ ಫಲವನ್ನು ಅನುಭವಿಸಬೇಕಾಗ್ತದೆ. ದೇವರಿಗೆ ಮೊರೆ ಹೋಗೋಣ, ಭಗವಂತನಿಗೆ. ಬಾಲಕರಾಗಿರುವ 100 ಪಾಪಗಳನ್ನು ಮಾಡಿದ್ದೇವೆ. ಕಾಲಿನಿಂದ ತಾಯಿಗೆ ಝಾಡಿಸಿ ಒದ್ದಿದ್ದೇವೆ. ಸ್ತನಪಾನ ಮಾಡುವಾಗ ಜೋರಾಗಿ ಕಚ್ಚಿಬಿಟ್ಟಿದ್ದೇವೆ. ದೇವರ ಮುಂದೆ ಕುಳಿತುಕೊಂಡು ಅಳಬೇಕಂತೆ. ಇಷ್ಟು ಪಾಪವನ್ನೇ ಮಾಡಿದ್ದೆ ಸಾಕೋ, ಸೃಷ್ಟೀಶನೀಯನ್ನು ಉದ್ಧರಿಸಬೇಕೋ. ಭಗವಂತನಿಗೆ ಪ್ರಾರ್ಥನೆ ಮಾಡಿದಾಗ ಮಾತ್ರ ಇವೆಲ್ಲ ಪಾಪ ಪರಿಹಾರ ಮಾಡ್ತಾನೆ. ಇಲ್ಲೇ ಹೋದರೆ ಹೇಗೆ ಪರಿಹಾರ ಮಾಡ್ತಾನೆ ಹೇಳಿ ಪರಮಾತ್ಮ? ಬಾಲಕರಾಗಿರುವಾಗ ಏನೇನು ಪಾಪ ಮಾಡಿದ್ದೇವೆ. ಯುವಕರಾಗಿರುವಾಗಂತೂ ಹೇಳುವವರಿಲ್ಲ, ಕೇಳುವವರಿಲ್ಲ, ಲಂಗು ಲಗಾಮು ಇಲ್ಲ. ಮೊಟ್ಟ ಮೊದಲು ನಾವು ನಾಲಿಗೆಯಿಂದ ಪಾಪವನ್ನು ಸಂಪಾದನೆ ಮಾಡ್ತೇವೆ. ಅದು ತಿನ್ನುವುದಿರಬಹುದು, ನಾಲಿಗೆಯನ್ನು ಚಾಚೋದು. ಯಾಕೆ? ಬಹಳ ನಾಲಿಗೆ ಉದ್ದ ಚಾಚ್ತಾ ಇದ್ದಿ ಅಂತ ಹೆದರಿಸ್ತಾರೆ. ನಾವು ತಪ್ಪು ಮಾತನಾಡಿದಾಗ, ದೊಡ್ಡವರನ್ನು ನಿಂದೆ ಮಾಡಿದಾಗ, ಬೈದಾಗ ಹಾಗೆ ಹೆದರಿಸ್ತಾರೆ. ಹೌದು, ನಾಲಿಗೆ ಚಾಚಬಾರದು. ನಾಲಿಗೆ ಹೇಗಿರಬೇಕು ಅಂದರೆ ಒಳಗಡೆಗೆ ಇರಬೇಕು. ನಾಲಿಗೆ ಹೊರಗೆ ಬರಬಾರ್ದು. ದೊಡ್ಡ ಮಾತುಗಳನ್ನು ಆಡಬಾರ್ದು, ಇನ್ನೊಬ್ಬರ ನಿಂದೆಯನ್ನು ಮಾಡಬಾರ್ದು. ಅವರ ಪುಣ್ಯ ಎಷ್ಟಿದೆ, ಅವರ ಸಾಧನೆ ಎಷ್ಟಿದೆ ಗಮನಿಸಬೇಕು. ಈಗಂತೂ ನಾಲಿಗೆಯನ್ನು ಯದ್ವಾ ತದ್ವಾ ಹರಿಬಿಡ್ತಾ ಇದ್ದಾರೆ. ಅವರೆಂಥ ದೊಡ್ಡವರಿದ್ದಾರೆ, ಏನು ಯೋಗ್ಯತೆ ಇದೆ, ಅವರಿಂದ ಎಷ್ಟು ಜನರಿಗೆ ಉಪಕಾರವಾಗ್ತಾ ಇದೆ, ಎಷ್ಟು ಜನರು ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ಇದ್ದಾರೆ. ಗುರುನಿಂದೇನು ಮಾಡ್ತಾರೆ, ತಂದೆಯನಿಂದೇನು ಮಾಡ್ತಾರೆ, ತಾಯಿಯನಿಂದೇನು ಮಾಡ್ತಾರೆ, ಧರ್ಮದ ನಿಂದೇನು ಮಾಡ್ತಾರೆ. ಶ್ರದ್ಧೆಯಿಂದ ಒಂದು ಪ್ರಮಾಣಕ್ಕೆ ಅನುಗುಣವಾಗಿ ಒಂದು ಪ್ರಮೇಯವನ್ನು ಒಪ್ತಾ ಇರ್ತಾರೆ. ಪ್ರಮೇಯದ ನಿಂದೇನು ಮಾಡ್ತಾರೆ. ಸರ್ವಥಾ ಅಲ್ಲ, ಆಗಬಾರದವೆಲ್ಲ. ಆದ್ದರಿಂದಾಗಿ ದೇವರಿಗೆ ಪ್ರಾರ್ಥನೆ ಮಾಡಬೇಕಂತೆ. ವೃದ್ಧತ್ವೇ ಚಂದ್ರಪೋತ್ತಮ. ವೃದ್ಧರಾದಾಗ ಪಾಪವನ್ನು ಮಾಡ್ತೇವೆ. ಏನು ಏಕಾದಶಿ ಮಾಡೋದಿಲ್ಲ. ನಿರ್ಣಯ ರತ್ನದಲ್ಲಿ ಒಂದು ಸುಂದರವಾದ ಮಾತನ್ನು ಬರೆದಿದ್ದಾರೆ. ನಮ್ಮ ಹಿರಿಯರ ನೆನಪಾಗ್ತದೆ. ನಾಸಿಕ ಕೃಷ್ಣಾಚಾರ್ಯರು ಅಂತ, ಸ್ವರೂಪುರ ಕೃಷ್ಣಾಚಾರ್ಯರು ಅಂತ, ಅವರು ಆ ಪುಸ್ತಕವನ್ನು ಸಂಶೋಧನೆ ಮಾಡೋದಕ್ಕಾಗಿ ಸುಮಾರು ಬಾರಿ ಬೆಂಗಳೂರಿಗೆ ಬಂದಿದ್ದರು. ಅವರ ಜೊತೆಗೆ ಇದ್ದು ಅವರ ಸೇವೆ ಮಾಡೋದಕ್ಕಾಗಿ ನಾನು ಆ ಪುಸ್ತಕದ ಸಂಶೋಧನೆಗೆ ಅವರ ಸೇವೆಯನ್ನು ನಾನು ಮಾಡಿದೆ. ಮಹಾಸ್ವಾಮಿಗಳ ಸೇವೆ ಪ್ರಧಾನವಾಗಿ ಮಹಾಸ್ವಾಮಿಗಳವರಿಗೆ ಒಪ್ಪಿಸಿದ್ರು ಅಂತನ್ನೋದಕ್ಕಾಗಿ ಅವರ ಸೇವೆಯನ್ನು ಮಾಡುವ ಸೌಭಾಗ್ಯ ನನಗೆ ಸಿಕ್ತು. ಆ ನಿರ್ಣಯ ರತ್ನ ಅಂತ ಅನ್ನೋ ಪುಸ್ತಕದಲ್ಲಿ ಪ್ರತಿಯೊಬ್ಬರೂ ಮನೆಯಲ್ಲಿ ಇಟ್ಟುಕೊಳ್ಳಬೇಕಾದ ಪುಸ್ತಕ.
ಹೇಗೆ ಧರ್ಮಸಿಂಧು ನಿರ್ಣಯ ಸಿಂಧುಗಳು ಅಂತ ನಾವು ಅಂತೇವೆ, ಹಾಗೆ ನಿರ್ಣಯ ರತ್ನ ನಮಗೆ ಅತಿ ಸುಂದರವಾದ ನಿರ್ಧಾರಗಳನ್ನು ಧರ್ಮಗಳನ್ನು ತಿಳಿಸಿಕೊಡುವ ಪುಸ್ತಕ. ಏಕಾದಶಿ ಸಂದರ್ಭದಲ್ಲಿ ಒಂದು ಮಾತು ಬರೀತಾರೆ, ಅಶಕ್ತರಾದವರಿಗೂ ಕೂಡ ಅದು ಎಷ್ಟು ಅಂತ ಚರ್ಚೆ ಮಾಡಬೇಕೇನೋ ಗೊತ್ತಿಲ್ಲ, ಆದರೆ ಅವರ ಭಾವನೆ ಒಂದು ಏಕಾದಶಿ ಬಗ್ಗೆ ಅವರಿಗಿರುವ ಭಾವನೆ ನಮಗೆ ಅರ್ಥ ಆಗ್ತದೆ. ಅಶಕ್ತರಾದಾಗ ಏಕಾದಶಿ ಮಾಡಿದರೆ ಇಂಥ ವಸ್ತುಗಳನ್ನು ತಿನ್ನಿ ಅಂತ ಹೇಳ್ತಾರಲ್ಲ, ಅದು ಸಾತ್ವಿಕ ಅಲ್ಲ, ತಾಮಸವೂ ಅಲ್ಲ, ಅದು ರಾಜಸ ಅಂತ ಹೇಳ್ತಾರೆ. ಅರ್ಥಾತ್ ಆವಾಗ ತಿನ್ನಲಿಕ್ಕೆ ಆಗಿಲ್ಲ ಅಂತನ್ನೋದು ಏನಿದೆಯಲ್ಲ, ದೇವರ ಸಾಮರ್ಥ್ಯ ಕೊಟ್ಟಿದ್ದಾನೆ ನಿಜ, ಇಲ್ಲ ಅಂತ ಅಲ್ಲ. ಆ ಅಸಾಮರ್ಥ್ಯದಿಂದಾಗಿ ಏಕಾದಶಿ ಉಪವಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಜ, ಆದರೆ ನಾವು ಮಾಡಿದ ಯಾವುದೋ ಜನ್ಮದ ತಪ್ಪಿನಿಂದಾಗಿ ಹಾಗೆ ಆಗಿದೆ ಅಷ್ಟೇ. ಅದು ಆ ಅಸಾಮರ್ಥ್ಯ ನಮಗೆ ಬಂದದ್ದು ಯಾಕೆ? ಪೂರ್ವಜನ್ಮದಲ್ಲಿ ಮಾಡಿದ ಪಾಪದಿಂದ. ಎಷ್ಟೋ ಜನ ಇದ್ದಾರೆ ಸ್ವಾಮಿ, ನಾನು ನೋಡಿದ್ದೇನೆ. ನಾರಾಯಣಾಚಾರ್ಯರು ಅಂತ ಇದ್ದರು, ಗಲಗಲಿ ನಾರಾಯಣಾಚಾರ್ಯರು ಅಂತ. 80-90 ಮೀರಿದಾಗೂ ಕೂಡ ಏಕಾದಶಿ ಉಪವಾಸವನ್ನು, ನಿರ್ಜಲ ಉಪವಾಸವನ್ನು ಮಾಡ್ತಾಯಿದ್ರು. ನಾವು ಹುಡುಗರು ನಮಗೆ ಶ್ರಮ ಆಗ್ತಾಯಿತ್ತು, ಆದರೆ ಅವರಿಗೆ ಮಾತ್ರ ಯಾವುದೇ ಶ್ರಮ ಆಗ್ತಾ ಇರಲಿಲ್ಲ. ಬಹಳ ವಿಚಿತ್ರ ಅಂತ ಅನ್ನಿಸ್ತದೆ. ಅಂಥವರು ಅನೇಕ ಜನರನ್ನು ನಾನು ನೋಡಿದ್ದೇನೆ. ಇವತ್ತು ಯಾವ ರೋಗ ಇದೆ ಅಂತನ್ನೋ ನೆಪದಿಂದ ನಾವು ಉಪವಾಸವನ್ನು ಮಾಡ್ತಾ ಇಲ್ಲಲ್ಲ, ಅಂತಹ ಮಧುಮೇಹ ರೋಗ ಇದ್ದವರೂ ಕೂಡ ಬಹಳ ಸುಲಭವಾಗಿ ಉಪವಾಸವನ್ನು ಮಾಡ್ತಾರೆ. ಏನು? ಮನಸ್ಸು ಗಟ್ಟಿಯಾಯಿತು ಅಂತಂದರೆ ಎಲ್ಲವೂ ಗಟ್ಟಿಯಾಗ್ತದೆ ಅಂತ ಹೇಳಿ ನಾನು ಎಲ್ಲರಿಗೆ ಉಪವಾಸ ಮಾಡಿ ಅಂತ ಹೇಳ್ತಾ ಇಲ್ಲ. ಯಾರ ಮನಸ್ಸು ಗಟ್ಟಿ ಇಲ್ಲ, ನಮ್ಮ ಮನಸ್ಸು ಗಟ್ಟಿ ಇಲ್ಲ, ಬೇಡ. ನಾವು ತಿನ್ನೋಣ, ಏನು ಯೋಗ್ಯವಾಗಿ ಹೇಳಿದ್ದಾರೆ ಅದನ್ನು ತಿಂದೇ ನಾವು ಉಪವಾಸವನ್ನು ಮಾಡೋಣ. ದಯಮಾಡಿ ಆ ಧೈರ್ಯವನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಕೇವಲ ದೈಹಿಕ ಧೈರ್ಯ ಬೇಡ, ಬರೀ ಬಾಯಿ ಮಾತಿನ ಧೈರ್ಯ ಬೇಡ. ಮನಸ್ಸು ನಾವು ಪ್ರಯತ್ನ ಮಾಡೋಣ, ಪ್ರಯತ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತಾದರೆ ಮಾಡೋಣ. ಯಾಕೆಂದರೆ ಸುಮ್ಮನೆ ಈ ದೇಹ ದೇವರು ಕೊಟ್ಟಿದ್ದಾನೆ, ಹೋಯ್ತು ಅಂದರೆ ಬರೋದಿಲ್ಲ. ಅಯ್ಯೋ ಇದು ರಾಜಸ ಪಕ್ಷ ಅಂತ ಹೇಳಿ ನಾವು ತಿಂದುಬಿಟ್ರೆ ಅದು ರಾಜಸ ಹೋಗಿ ತಾಮಸ ಆಗಿಬಿಡ್ತದೆ. ಆಮೇಲೆ ಆ ತರಹದ ಪ್ರಸಂಗವನ್ನು ಸರ್ವಥಾ ತಂದುಕೊಳ್ಳೋದು ಬೇಡ. ಆದರೆ ಆ ಮಹಾನುಭಾವರ ದೃಷ್ಟಿಯನ್ನು ನಾನು ಹೇಳ್ತಾ ಇದ್ದೇನೆ, ಮಾರ್ಗದರ್ಶನವನ್ನು ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಏಕಾದಶಿ ಮೇಲೆ ಅವರಿಗೆ ಎಷ್ಟು ವಿಶೇಷವಾದ ಪ್ರೀತಿ, ಮಹಿಮೆ, ಪರಿಜ್ಞಾನ ಅವರಿಗಿತ್ತು ಅಂತ ಅನ್ನೋದನ್ನು ಮಾತ್ರ ನಾನು ತಿಳಿಸ್ತಾ ಇದ್ದೇನೆ. ಅವಶ್ಯವಾಗಿ ಯಾರಿಗೆ ಉಪವಾಸ ಮಾಡುವ ಸಾಮರ್ಥ್ಯ ಇಲ್ಲ, ರೋಗಗ್ರಸ್ತರಾಗಿದ್ದಾರೆ ಅಂಥವರು ಅವಶ್ಯವಾಗಿ ಹಣ್ಣು ಹಾಲು ಮುಂತಾದವುಗಳನ್ನು ಅವಶ್ಯವಾಗಿ ಸ್ವೀಕಾರ ಮಾಡಿ. ಯಾರಿಗೆ ಸಾಮರ್ಥ್ಯ ಇದೆ, ನೆಪ ಹೇಳಿ ಮಾತ್ರ ಸರ್ವಥಾ ಏಕಾದಶಿಯನ್ನು ಪರಿತ್ಯಾಗ ಮಾಡೋದು ಬೇಡ. ಯಾಕೆಂದರೆ ಅಂಥ ಪಾಪ ಪರಿಹಾರವನ್ನು ಅಲ್ಲಿ ಹೇಳಿದ್ದಾರೆ. ವೃದ್ಧನಾದಾಗ ಏನು ಪಾಪ ಮಾಡಿರ್ತೇವೆ ಆ ಪಾಪದ ಪರಿಹಾರ ಆಗ್ತದೆ ಏಕಾದಶಿ ಉಪವಾಸ ಮಾಡೋದರಿಂದ. ಈಗ ಪ್ರಸಂಗ ಬಂದದ್ದು ಯಾಕೆ ಅಂದರೆ ವೃದ್ಧರಾದಾಗ ಮಾಡುವ ಪಾಪಗಳು. ಏಕಾದಶಿ ಪರಿತ್ಯಾಗ ಮಾಡ್ತೇವೆ, ಪಾಪ ಅದು. ಸಂಧ್ಯಾ ವಂದನೆಯನ್ನು ಪರಿತ್ಯಾಗ ಮಾಡ್ತೇವೆ, ಪಾಪ ಅದು. ಅಲ್ರಿ ವೃದ್ಧರಾಗಿದ್ದೇವೆ, ಹೌದು, ಇಲ್ಲ ಅಂತ ಅಲ್ಲ, ಆದರೆ ವೃದ್ಧರಾದದ್ದೇ ಒಂದು ಪಾಪದಿಂದ ಅಲ್ವಾ? ಧರ್ಮವನ್ನು ಮಾಡಲಿಕ್ಕೆ ಆಗದೇ ಇದ್ದದ್ದೇ ಒಂದು ಪಾಪದಿಂದ ಅಲ್ವಾ? ಆದ್ದರಿಂದಾಗಿ ಆ ಪಾಪಗಳೇನಿದೆಯಲ್ಲ, ಆ ಪಾಪಗಳ ಪರಿಹಾರಕ್ಕಾಗಿ ಏಕಾದಶಿ ಉಪವಾಸವನ್ನು ನಮ್ಮ ಯೋಗ್ಯತೆಗೆ ತಕ್ಕಂತೆ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಬೇರೆ ಬೇರೆ ಅಭಿಪ್ರಾಯಗಳು ಈ ವಿಷಯದಲ್ಲಿ ಇರಬಹುದು. ಪಾಶಾಂಕುಶಾಮುಪೇಶ್ಯೈವ ಆಶ್ವಿನೇ ಚಾಸಿತೇತರೆ ಸರ್ವ ಪಾಪ ವಿನಿರ್ಮುಕ್ತ ಹರಿಲೋಕಂ ಸಗಚ್ಚತಿ ದತ್ವಾ ಹೇಮತಿಲಾನ್ ಭೂಮಿಂ ಗಾಮನ್ನ ಮುದಕಂ ತಥಾ ಉಪಾನದ್ವಸ್ತ್ರಚ್ಛತ್ರಾದಿ ನ ಪಶ್ಯತಿ ಯಮಂ ನರಃ. ಬಹುಶಃ ಇದನ್ನು ವಿಶೇಷವಾಗಿ ಈ ಆಶ್ವಿನ ಶುಕ್ಲಪಕ್ಷ ಏಕಾದಶಿ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಅಂತ ಅನ್ನೋದಕ್ಕಾಗಿ ಈ ಏಕಾದಶಿ ದಿವಸ ಈ ದಾನಗಳನ್ನು ವಿಶೇಷವಾಗಿ ಮಾಡಬಹುದು ಅಂತ ಹೇಳ್ತಾರೆ. ಸುವರ್ಣದ ತಿಲಗಳನ್ನು ಕೊಡಬೇಕು ಅಂತ ಹೇಳ್ತಾರೆ. ಎಲ್ಲಿ ನಮಗೆ ಕೃಷ್ಣ ತಿಲಗಳನ್ನೇ ಕೊಡಲಿಕ್ಕೆ ಆಗೋದಿಲ್ಲ, ಇನ್ನು ಸುವರ್ಣ ತಿಲಗಳನ್ನು ಕೊಡಲಿಕ್ಕೆ ಏನಾಗ್ತದೆ? ಅಥವಾ ತಿಲ ಸುವರ್ಣ ಕೃಷ್ಣ ತಿಲಗಳನ್ನು ಕೊಡಬೇಕಾದ್ರೆ ಹಾಗೆ ಕೊಡಬಾರದು ಅಂತ ಪಂಡಿತರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ವಚನ ನಾನು ಎಲ್ಲಿಯೂ ನೋಡಿಲ್ಲ, ಬಹುಶಃ ನಾನು ಎಲ್ಲೂ ನೋಡಿಲ್ಲ. ಇರಬಹುದು, ಇಲ್ಲ ಅಂತ ನಾನು ಸರ್ವಥಾ ಹೇಳುವ ಧೈರ್ಯ ನಾನು ಮಾಡೋದಿಲ್ಲ. ಇರಬಹುದು. ತಿಲ ಕೊಡುವಾಗ ಅದರ ಜೊತೆಗೆ ಸುವರ್ಣವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಬಹುಶಃ ಈ ಮಾತನ್ನು ನೋಡಿದರೆ ಅವರ ಮಾತಿಗೆ ಪೋಷಣೆ ಸಿಗ್ತದೇನೋ ಅಂತ ನನಗೆ ಅನ್ನಿಸ್ತದೆ. ಸುವರ್ಣ ತಿಲ ಅಂದರೆ ಸುವರ್ಣ ಸಮೇತವಾದ ತಿಲ ಅಂತಲೂ ಇಲ್ಲಿ ಅರ್ಥವನ್ನು ಮಾಡಿಕೊಳ್ಳಬಹುದು. ಕೇವಲ ತಿಲವನ್ನು ಕೊಡಬಾರದು ಅಂತ ಆ ವಿದ್ವಾಂಸರ ಮಾತಿಗೆ ಇದು ಪೋಷಕವಾಗಬಹುದು ಅಂತ ನನಗನ್ನಿಸ್ತದೆ. ಹೇಮತಿಲವನ್ನು ದಾನ ಮಾಡಬೇಕಂತೆ, ಭೂದಾನವನ್ನು ಮಾಡಬೇಕಂತೆ. ಇವೆಲ್ಲ ಎಲ್ಲಿ ಮಾಡಲಿಕ್ಕಾಗ್ತದೆ? ಎಲ್ಲರಿಗೆ ಯಾರಿಗೆ ಸಾಧ್ಯವಿದೆ ಅವಶ್ಯವಾಗಿ ಆ ದಾನವನ್ನು ಮಾಡಬಹುದು. ಶ್ರೀಮಠದ ಅನೇಕ ಕಡೆಗೆ ಮಠಗಳನ್ನು ಕಟ್ಟೋದಕ್ಕಾಗಿ ಸೇವೆಯನ್ನು ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮಗೆ ಎಷ್ಟು ಸಾಧ್ಯವಾಗ್ತದೆ ಅಷ್ಟು
ಆ ಭೂದಾನವನ್ನು ಮಾಡೋದಕ್ಕಾಗಿ ಅಥವಾ ಆ ಕಟ್ಟಡದ ದಾನಕ್ಕಾಗಿ ನಾವು ಹಣವನ್ನು ಅವರಿಗೆ ಸಮರ್ಪಣೆ ಮಾಡಬಹುದು. ಶ್ರೀಮಠಕ್ಕೆ ಅವಶ್ಯವಾಗಿ ಏಕಾದಶಿ ದಿವಸ ಸಮರ್ಪಣೆಯನ್ನು ಮಾಡಬಹುದು. ದತ್ವಾ ಹೇಮತಿಲಾನ್ ಭೂಮಿಂ, ಭೂದಾನವನ್ನು ಮಾಡಬೇಕು. ಗಾಂ, ಗೋದಾನವನ್ನು ಮಾಡಬೇಕು. ಅನ್ನಂ ಉದಕಂ ತಥಾ, ಅನ್ನದಾನ ಜಲದಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇದೇನು ಅಂತ ಸಂದೇಹ ಪಡೋದು ಬೇಡ. ತಿನ್ನಬಾರದು, ತಿನ್ನಿಸಬಾರದು ಅಂತ ಹೇಳ್ತಾರೆ, ಮತ್ತು ಅನ್ನದಾನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅಂತಂದರೆ, ಯಾವುದವತ್ತಿನ ದಿವಸ ನಿಷಿದ್ಧ ಇದೆಯಲ್ಲ ಅದನ್ನು ದ್ವಾದಶಿ ದಿವಸ ಮಾಡಬೇಕು ಅಂತ ಅಭಿಪ್ರಾಯ, ಅದಕ್ಕೆ ಅಷ್ಟೇ, ಬೇರೆ ಏನೂ ಇಲ್ಲ. ಗಾಮನ್ನ ಮುದಕಂ ತಥಾ ಉಪಾನದ್ವಸ್ತ್ರ ಛತ್ರಾದಿ, ಉಪಾನ ದಾನಗಳನ್ನು ಅರ್ಥಾತ್ ಪಾದರಕ್ಷೆಗಳು, ಆ ಪಾದರಕ್ಷೆಗಳನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ವಸ್ತ್ರದಾನ, ಛತ್ರದಾನ, ಯಥಾಯೋಗ್ಯವಾಗಿ ಯಾವುದು ಸಾಧ್ಯ ಆ ದಾನಗಳನ್ನು ಏಕಾದಶಿ ದಿವಸ, ದ್ವಾದಶಿ ದಿವಸ, ತ್ರಿದಿನದಲ್ಲಿ ಮಾಡೋದರಿಂದ ನರಕ ಅವರಿಗೆ ಆಗೋದಿಲ್ಲ. ಯಸ್ಯ ಪುಣ್ಯವಿಹೀನಾನಿ ದಿನಾನ್ಯಪಗತಾನಿ ಚ ಲೋಹಕಾರಸ್ಯ ಭಸ್ತ್ರೇವ ಶ್ವಸನ್ನಪಿ ನ ಜೀವತಿ. ಪ್ರತಿ ದಿನ ಹೇಗೆ ಕಳಿಬೇಕು ಅಂತ ಹೇಳ್ತಾರೆ. ಕಥೆ ಇಲ್ಲ ನಿಜ, ಆದರೆ ಎಂಥ ಸುಂದರವಾದ ವಿಷಯಗಳಿವೆ, ಎಂಥ ಅದ್ಭುತವಾದ ವಿಷಯಗಳಿವೆ, ಎಂಥ ಸುಂದರವಾದ ವಿಷಯಗಳಿವೆ. ಇಲ್ಲಿ ಹೇಳ್ತಾರೆ, ಯಸ್ಯ ಪುಣ್ಯ ವಿಹೀನಾನಿ ದಿನಾನ್ಯಪಗತಾನಿ ಚ, ಪುಣ್ಯ ಇಲ್ಲದೆ ಒಂದು ದಿವಸ ಕಳಿಬಾರದು ಅಂತ ಹೇಳ್ತಾರೆ. ಇದು ನಮಗಾಗಿ ಹೇಳಿದ್ದು ಅಂತ ನಾವು ಇಟ್ಕೊಳ್ಬೇಕು. ಪುಣ್ಯ ಇಲ್ಲದೆ ಒಂದು ಕ್ಷಣವೂ ಕಳೆಯಬಾರದು ಅಂತ ಅನ್ನೋದು ನಿಜ, ಆದರೆ ನಮಗೆ ಮಾಡಲಿಕ್ಕಾಗ್ತದೆ, ಆಗೋದಿಲ್ಲ. ಆದರೆ ಇಷ್ಟನ್ನಾದರೂ ನಾವು ಮಾಡಬೇಕು. ಪುಣ್ಯ ಮಾಡದೆ ಒಂದು ದಿನವನ್ನು ನಾವು ಕಳೆಯಬಾರದು. ರಾತ್ರಿ ನೆನಪಾಯಿತು, ಇವತ್ತೇನೋ ಬರೀ ಲೌಕಿಕ ಕಾರ್ಯವಾಯಿತು, ಪುಣ್ಯ ಸಾಧನೆಯಾಗಲಿಲ್ಲ ಅಂತ ರಾತ್ರಿ ನೆನಪಾದರೆ ಕುಳಿತುಕೊಂಡು ಆ ಏನಾದರೂ ಪುಣ್ಯವನ್ನು ಸಾಧನೆ ಮಾಡಿ ಮಲಗಬೇಕು. ನಿದ್ರೆ ಬರಬಾರದು, ನಿದ್ರೆ ಹತ್ತಬಾರದು. ಆ ರೀತಿಯಾಗಿ ನಮಗೆ ಸಾಧನೆಗೆ ಪ್ರಚೋದನೆ ಕೊಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಧರ್ಮರಾಜ ಈ ಮಾತನ್ನು ನಮಗಾಗಿ ಹೇಳಿಸ್ತಾ ಇದ್ದಾನೆ. ಧರ್ಮರಾಜ ಮಾಡಿದ ಧರ್ಮಗಳೆಂಥದ್ದು, ಪುಣ್ಯಗಳೆಂಥದ್ದು, ಆಲೋಚನೆ ಮಾಡಲಿಕ್ಕಾಗ್ತದೆ. ಬಹಳ ಸುಂದರ, ಬಹಳ ಸುಂದರ, ಅತಿ ಸುಂದರ, ಅತಿ ರಮಣೀಯ. ಯಸ್ಯ ಪುಣ್ಯವಿಹೀನಾನಿ ದಿನಾನ್ಯಪಗತಾನಿ ಚ ಲೋಹಕಾರಸ್ಯ ಭಸ್ರೇವ ಸ್ವಸನ್ನಪಿ ನ ಜೀವತಿ. ಲೋಹಕಾರ, ಭಸ್ರ, ಚರ್ಮದ ಚೀಲ ಇರ್ತದೆ. ಆ ಅಗ್ನಿಯನ್ನು, ಆ ಲೋಹವನ್ನು ಮಾಡೋದಕ್ಕಾಗಿ ಬೆಂಕಿ ಜೋರಾಗಿ ಬರಬೇಕು, ಗಾಳಿ ಹೊಡೆಯುವ ಚರ್ಮದ ಚೀಲ. ನೀವು ನೋಡಿರ್ಬೋದು, ತಿದಿ ಅಂತ ಅದನ್ನು ಕನ್ನಡದಲ್ಲಿ ಕರೀತಾರೆ. ಹಳ್ಳಿಯ ಜನರಿಗೆ, ವೃದ್ಧರಿಗೆ ಗೊತ್ತು, ಮಕ್ಕಳಿಗೆ ಗೊತ್ತಿಲ್ಲ. ನಾವು ಅದನ್ನು ನೋಡಿದ್ದೇವೆ. ಆ ತಿದಿ, ಚರ್ಮದ ಚೀಲ. ಆ ಚರ್ಮದ ಚೀಲ ಶ್ವಾಸ ಆಡಿದಂತೆ ಇರ್ತದೆ. ಗಾಳಿ ಹೊರಗೆ ಹಾಕ್ತದೆ, ಗಾಳಿ ಒಳಗೆ ತೆಗೆದುಕೊಳ್ಳುತ್ತದೆ. ಮೇಲೆ ಕೆಳಗೆ ಅದನ್ನು ಮಾಡ್ತಾ ಇರ್ತಾರೆ. ಗಾಳಿ ಹೊರಗೆ ಹಾಕ್ತದೆ, ಹೊರಗೆ ಆದಾಗ ಅಗ್ನಿ ಜೋರಾಗ್ತದೆ. ಹಾಗೆ ತಿದಿ ಅಂತ ಕರೀತಾರೆ. ಆ ತಿದಿಯು ಶ್ವಾಸೋಚ್ಛ್ವಾಸ ಮಾಡ್ತದೆ. ಏನಾದರೂ ಪುಣ್ಯವಿದೆಯಾ ಅದಕ್ಕೆ? ಹಾಗೆ ಇದೊಂದು ದೇಹ, ಇದು ಚರ್ಮದ ಚೀಲ. ಇದು ಆ ತಿದಿಯಂತೆ ಗಾಳಿ ಹೊರಗೆ ಹಾಕ್ತದೋ ಗಾಳಿ ಒಳಗೆ ಹಾಕೋದು ಅಲ್ಲ. ಹಾಗೆ ದಿನ ಆಗಬಾರ್ದು, ಪ್ರತಿದಿನ ಪುಣ್ಯ ಸಂಪಾದನೆ ಆಗಬೇಕು ಅಂತ ಹೇಳ್ತಾರೆ. ಒಂದು ಡೈರಿ ಮಾಡ್ಕೊಳ್ಬೇಕು. ಇವತ್ತಿನ ದಿವಸ ಈ ಪುಣ್ಯ ಸಂಪಾದನೆ ಆಯಿತು, ಇಷ್ಟು ಪುಣ್ಯದ ಸಂಪಾದನೆ ಆಯಿತು. ಬಹಳ ವಿಚಿತ್ರ, ಬಹಳ ಸುಂದರ. ಅದೆಲ್ಲ ಸಂಧ್ಯಾವಂದನೆ ಮಾಡ್ತೇವೆ, ಒಂದು ತಾಸು, ಪುಣ್ಯ ಸಂಪಾದನೆ ಎಷ್ಟು ಹೊತ್ತಾಯಿತು. ಗಾಯತ್ರಿ ಜಪ ಮಾಡ್ತೇವೆ, ಪುಣ್ಯ ಸಂಪಾದನೆ ಎಷ್ಟು ಹೊತ್ತಾಯಿತು. ದೇವರ ಚಿಂತನೆ ಎಷ್ಟು ಹೊತ್ತು ಬಂತು, ದೇವರ ಸ್ಮರಣೆ ಹೇಗಾಯಿತು. ಗಾಯತ್ರಿ ಜಪ ಮಾಡ್ತಾ ಇರ್ತೇವೆ, ಎಣಿಸ್ತಾ ಇರ್ತೇವೆ, ಬೈತಾ ಇರ್ತೇವೆ. ಇದು ಬರೀ ನಾನು ಮಹಾಭಾರತ ಹೇಳುವಾಗ ಅನೇಕ ನನ್ನ ಮಾತುಗಳಲ್ಲಿ ಹೇಳ್ತೇನೆ. ಇದು ನಾನು ನಿಮಗೆ ಹೇಳೋದಕ್ಕಾಗಿ ಅಂತ ನಾನು ಕುಳಿತಿಲ್ಲ, ನನಗೆ ನಾನು ಹೇಳಿಕೊಳ್ಳೋದಕ್ಕಾಗಿ ಅಂತ ನಾನು ಕುಳಿತಿದ್ದೇನೆ. ಅದು ನಿಮಗೂ ಮುಟ್ಲಿ ಅಂತ ಒಂದು ಸಣ್ಣದಾದ ಪ್ರಯತ್ನ ಅಷ್ಟೇ. ಹೀಗಾಗಿ ನಾವು ಏಕಾಂತದಲ್ಲಿ ಏಕಾದಶಿಯಲ್ಲಿ ಧರ್ಮ ಮಾಡಿದಾಗ ನಮ್ಮಷ್ಟಕ್ಕೆ ನಾವು ಕುಳಿತುಕೊಂಡು ಪುಣ್ಯ ಸಂಪಾದನೆ ಆಯಿತಾ ನಮ್ಮಿಂದ ಅಂತ ವಾಸ್ತವಿಕವಾಗಿ ಆಲೋಚನೆ ಮಾಡಿದಾಗ ಅರ್ಥ ಆಗ್ತದೆ. ನಮ್ಮ ಪಾಸ್ ಮಾರ್ಕ್ಸ್ ನಾವೇ ಹಾಕ್ಕೊಳ್ಬೇಕು, ಇನ್ಯಾರೋ ಹಾಕೋದಲ್ಲ. ನಮ್ಮ ಜ್ಞಾನಕ್ಕೆ ಇನ್ನೊಬ್ಬರು ಮಾರ್ಕ್ಸ್ ಕೊಡಬಹುದು, ನಾವು ಓದಿದ್ದಕ್ಕೆ ಇನ್ನೊಬ್ಬರು ಮಾರ್ಕ್ಸ್ ಕೊಡಬಹುದು. ನಾನು ಧರ್ಮ ಮಾಡಿದ್ದಕ್ಕೆ ದೇವತೆಗಳು ಕೊಡ್ತಾರೆ, ನಮಗೇನು ಗೊತ್ತಾಗ್ತದೆ? ಗೊತ್ತಾಗೋದಿಲ್ಲ. ಆದ್ದರಿಂದಾಗಿ ನಾನು ಮಾಡಿದ ಕರ್ಮಕ್ಕೆ ನಾನೇ ಫಲವನ್ನು ಹಾಕ್ಕೊಳ್ಬೇಕು. ಎಷ್ಟು ಫಲ ಆಲೋಚನೆ ಮಾಡಿದರೆ ಬಹಳ ವಿಚಿತ್ರ ಅಂತ ಅನ್ನಿಸ್ತದೆ. ಅಬಂಧ್ಯಂ ದಿವಸಂ ಕುರ್ಯಾತ್ ದರಿದ್ರೋಪಿ ನೃಪೋತ್ತಮ. ದರಿದ್ರನಾದರೂ ಎಂಥ ಸುಂದರವಾದ ಮಾತು ಹೇಳ್ತಾರೆ. ದಿನ ಬಂಜೆಯಾಗಬಾರದಂತೆ, ದಿವಸ ಬಂಜೆಯಾಗಬಾರದು ಅಂತ ಹೇಳ್ತಾರೆ. ನಮಗೆ ಮಕ್ಕಳಿಲ್ಲದೆ ಇದ್ದರೂ ಚಿಂತೆ ಇಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ, ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ ಅತ್ರ ಸಂಶಯ. ಏನು ತಪ್ಪು, ಏನು ದೋಷ ಮಕ್ಕಳಿಲ್ಲ? ಏನೂ ದೋಷ ಇಲ್ಲ. ಮಕ್ಕಳಾಗಬೇಕು ನಿಜ, ಮಕ್ಕಳ ಮಹಿಮೇನು ಹೇಳಿದ್ದಾರೆ, ಮಕ್ಕಳನ್ನು ಪಡಿಬೇಕು ವಾಸ್ತವ. ಮಕ್ಕಳಿಲ್ಲ ಅಂದರೆ ಅವನಿಗೇನು ಮೋಕ್ಷ ಇಲ್ಲ, ಗತಿ ಇಲ್ಲ ಅಂತೇನಲ್ಲ. ಮಕ್ಕಳಿಲ್ಲದೆ ಇದ್ದರೂ ಗತಿ ಇದೆ, ಆಚಾರ್ಯರ ಸಿದ್ಧಾಂತ ಇದು, ವೇದವ್ಯಾಸ ದೇವರ ಸಿದ್ಧಾಂತ ಇದು. ಆದರೆ ಏನಿದ್ರೆ ಮೋಕ್ಷ ಇಲ್ಲ ಹೇಳಿ?
ಏನಿದ್ರೆ ಗತಿ ಇಲ್ಲ ಹೇಳಿ. ದಿವಸ ಬಂಜೆಯಾಗಬಾರದು. ನಾವು ಬಂಜೆಯಾದರೂ ಪರವಾಗಿಲ್ಲ, ನಮಗೆ ಮಕ್ಕಳಾದರೂ ಆಗದೇ ಇದ್ದರೂ ಪರವಾಗಿಲ್ಲ, ಆದರೆ ದಿವಸಕ್ಕೆ ಮಕ್ಕಳಾಗದೇ ಇರಬಾರದು. ದಿನಕ್ಕೆ ಮಕ್ಕಳಾಗಬೇಕಂತೆ. ನನ್ನ ದಿನ ಏನಿದೆಯಲ್ಲ, 24 ಗಂಟೆ ಏನಿದೆಯಲ್ಲ, ನನ್ನ ಪ್ರತಿಯೊಂದು ದಿನಕ್ಕೆ ಮಕ್ಕಳಾಗಬೇಕು. ಯಾವುದಾ ಮಕ್ಕಳು? ಪುಣ್ಯ ಮಕ್ಕಳು, ಸುಕೃತ ಮಕ್ಕಳು. ಅಂಥ ಮಕ್ಕಳಾಗಬೇಕಂತೆ. ಅಂಥ ದಿನ ಮಕ್ಕಳನ್ನು ಪಡಿಬೇಕಂತೆ, ಪ್ರತಿದಿನ ಮಕ್ಕಳನ್ನು ಪಡಿಬೇಕಂತೆ. ಅವಂಧ್ಯಂ ತದ್ದಿನಂ ನೇಯಂ. ದಿನ ಬಂಜೆಯಾಗಬಾರದು, ದಿನ ವಂಧ್ಯೆಯಾಗಬಾರದು, ಅವಂಧ್ಯವಾಗಬೇಕು. ನೂರಾರು ಮಕ್ಕಳನ್ನು ಹುಟ್ಟಿಸಬೇಕು, ಪುಣ್ಯದ ಮಕ್ಕಳನ್ನು ಹುಟ್ಟಿಸಬೇಕು. ಏನು ಅದ್ಭುತ ತಿಳಿಸುವ ಪದ್ಧತಿ, ತಿಳಿಸುವ ವಿಧಾನ ಎಷ್ಟು ಅದ್ಭುತವಾಗಿದೆಯಲ್ಲ. ಅವಂಧ್ಯಂ ತದ್ದಿನಂ ನೇಯಂ. ಪ್ರತಿದಿನ ನೂರಾರು ಮಕ್ಕಳು ಹುಟ್ಟಿಸಬೇಕು, ಪುಣ್ಯದ ಮಕ್ಕಳನ್ನು ಹುಟ್ಟಿಸಬೇಕು. ಅಂಥ ದಿನ. ಇವತ್ತು ಅಮಾವಾಸ್ಯೆ ದಿನ, ಸಂಬಂಧವೇ ಇಲ್ಲ. ಇವತ್ತು ಮೂಲ ನಕ್ಷತ್ರ. ಅದೆಲ್ಲ ಮಕ್ಕಳನ್ನು ಪಡಿಬೇಕಾದ್ರೆ ನಕ್ಷತ್ರ ನೋಡೋದು, ಜಾತಕ ನೋಡೋದು. ದೇವರು ನೋಡೋದಿಲ್ಲ ಆ ಜಾತಕವನ್ನು. ಈ ಪುಣ್ಯ ಯಾವತ್ತು ಹುಟ್ಟಿದೆ, ಮೂಲ ನಕ್ಷತ್ರದಲ್ಲಿ ಹುಟ್ಟಿದೆ ನೋಡೋದಿಲ್ಲ, ಅಮಾವಾಸ್ಯೆ ಹುಟ್ಟಿದೆ ನೋಡೋದಿಲ್ಲ. ಅದಕ್ಕೆ ಜನನ ಹೋಮ ಇಲ್ಲ ಅದಕ್ಕೆ. ಯಾಕೆಂದರೆ ಪುಣ್ಯ ಅದು, ದೇವರು ಅದು, ಅಷ್ಟೇ ಅದು. ದೇವರನ್ನು ಕುರಿತು ಸಾಧನೆ ಮಾಡೋದಕ್ಕಾಗಿ ದಿನ ಇಲ್ಲ, ದಿನದ ಲೆಕ್ಕ ಇಲ್ಲ. ಅದರಿಂದಾಗಿ ಆಶ್ವಿನ ಶುಕ್ಲ ಪಕ್ಷ ಏಕಾದಶಿ, ಯಾವುದೋ ನಕ್ಷತ್ರ ಬಂತು, ಅಶುದ್ಧ ದಿನ. ಯಾವುದಕ್ಕೆ ಅಶುದ್ಧ ಅದು? ಯಾವುದಕ್ಕೆ ಅಶುಭ ಅದು? ಪುಣ್ಯ ಸಂಪಾದನೆಗೆ ಅಶುದ್ಧವೇ ಅಲ್ಲ. ಹೀಗಾಗಿ ಪುಣ್ಯ ಮಕ್ಕಳಿಗೆ ಜಾತಕರಣ ಇಲ್ಲ, ನಾಮಕರಣ ಅದಕ್ಕೆ ಬೇಕಾಗಿಲ್ಲ, ಜನನ ಶಾಂತಿ ಬೇಕಾಗಿಲ್ಲ. ಅಂಥ ಮಕ್ಕಳು ನನ್ನ ಮಾತುಗಳನ್ನು ಕೇಳ್ತವೆ. ಮಕ್ಕಳು ನನ್ನ ಮಾತು ಕೇಳ್ತಾರೆ? ಇರಬಹುದು, ಕೇಳಬಹುದು, ಗೊತ್ತಿಲ್ಲ. ಗಯಕ್ಕೆ ಹೋಗಿ ಶ್ರಾದ್ದ ಮಾಡ್ತಾರೆ ಮಕ್ಕಳು? ಮಾಡಬಹುದು, ಬಿಡಬಹುದು, ಗೊತ್ತಿಲ್ಲ. ಆದರೆ ನಾನು ಪ್ರತಿನಿತ್ಯ ಪುಣ್ಯ ಸಂಪಾದನೆ ಮಾಡಿದರೆ ಆ ಪುಣ್ಯ ಮಕ್ಕಳೇ ನಮ್ಮನ್ನು ಉದ್ಧಾರ ಮಾಡೋದು, ನಿಜವಾಗಿ ಉದ್ಧಾರ ಮಾಡೋದು. ಇಂಥ ಮಕ್ಕಳನ್ನು ಪಡೆಯಿರಿ ಅಂತ ಹೇಳ್ತಾರೆ. ಪುಣ್ಯವೆಂಬ ಮಕ್ಕಳನ್ನು ಪಡೆಯಿರಿ. ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋಂಥ ದಾಸರು ಹೇಳ್ತಾರಲ್ಲ, ಆ ದೃಷ್ಟಿಯಲ್ಲಿ ಮತ್ತೊಂದು ರೀತಿಯಲ್ಲಿ ಒಂದೇನಾದರೂ ಹಾಡನ್ನು ರಚನೆ ಮಾಡಬೇಕಾದರೆ ಪುಣ್ಯವೆಂಬ ಮಕ್ಕಳನ್ನು ಪಡೆದುಕೊಳ್ಳಿರೋ. ಅದ್ಭುತವಾಗಿ ಪುರಾಣ ನಮಗೆ ತಿಳಿಸ್ತದೆ. ಒಂದು ಸಾಲನ್ನು ಪುರಾಣವೇ ನಮಗೆ ರಚನೆ ಮಾಡಿಕೊಡ್ತದೆ. ಅಂಥ ಪುಣ್ಯದ ಮಕ್ಕಳು ನಮಗಿದ್ದರೆ ಆ ಮಕ್ಕಳಿಂದ ನಮಗೆ ಸದ್ಗತಿ ಅಂತನ್ನೋದನ್ನು ತುಂಬ ಸುಂದರವಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಸದಾಚಾರಗಳನ್ನು ಯಥಾಶಕ್ತಿ ಮಾಡಬೇಕು. ಸ್ನಾನ, ದಾನ ಮುಂತಾದ ಕ್ರಿಯೆಗಳನ್ನು ಹಾಗೂ ತಟಾಕ, ಕೆರೆಗಳನ್ನು ನಿರ್ಮಾಣ ಮಾಡಬೇಕು. ಜಲ ದಾನವನ್ನು ಮಾಡೋದಕ್ಕಾಗಿ ಸಮರ್ಥರಾದವರು ತಟಾಕಗಳನ್ನು ನಿರ್ಮಾಣ ಮಾಡಬೇಕು, ಉದ್ಯಾನವನಗಳನ್ನು ನಿರ್ಮಾಣ ಮಾಡಬೇಕು, ಭವನಗಳನ್ನು ನಿರ್ಮಾಣ ಮಾಡಬೇಕು, ಸತ್ರಗಳನ್ನು ನಿರ್ಮಾಣ ಮಾಡಬೇಕು. ಮಹಾಸ್ವಾಮಿಗಳು ಅಲ್ಲಲ್ಲಿ ಮಠಗಳನ್ನು ಕಟ್ತಾ ಇದ್ದಾರಲ್ಲ, ತೀರ್ಥಯಾತ್ರೆಗೆ ಹೋದಾಗ ಅಲ್ಲಲ್ಲಿ ಬೇಕು ಅಂತ ಅನ್ನೋದಕ್ಕಾಗಿ, ಗೃಹಸ್ಥರ ಕರ್ತವ್ಯ ಆಗೋದಿಲ್ಲ ಅಂತ ಅನ್ನೋದಕ್ಕಾಗಿ ಮಹಾಸ್ವಾಮಿಗಳು ಆ ಕಾರ್ಯವನ್ನು ಮಾಡ್ತಾ ನಮಗೆಲ್ಲ ಪರಮೋಪಕಾರವನ್ನು ಮಾಡ್ತಾ ಇದ್ದಾರೆ. ನಮ್ಮದೊಂದು ಅಳಿಲು ಸೇವೆ ಅಂತನ್ನೋ ಹಾಗೆ ನಾವು ಅವಶ್ಯವಾಗಿ ಅಲ್ಲಿ ಸೇವೆಯನ್ನು ಮಾಡಬೇಕು. ದೀರ್ಘಾಯುಷ್ಯರಾಗ್ತಾರೆ ಅವರು, ಧನಾಢ್ಯರಾಗ್ತಾರೆ, ಕುಲೀನರಾಗ್ತಾರೆ, ರೋಗರಹಿತರಾಗ್ತಾರೆ. ಇಂಥ ಪುಣ್ಯವನ್ನು ಮಾಡಿದವರು ದೃಶ್ಯಂತೆ ಮಾನವಾಲೋಕೆ ಪುಣ್ಯಕರ್ತಾರ ಈದೃಶಃ. ಪುಣ್ಯವನ್ನು ಮಾಡಿದವರು ಹೇಗಿರ್ತಾರೆ? ಇಂಥವರನ್ನು ನಾವು ಲೋಕದಲ್ಲಿ ನೋಡ್ತೇವೆ. ದೀರ್ಘಾಯುಷ್ಯಗಳಾಗಿರ್ತಾರೆ, ಶ್ರೀಮಂತರಾಗಿರ್ತಾರೆ, ಒಳ್ಳೆ ಕುಲದಲ್ಲಿ ಹುಟ್ಟುತ್ತಾರೆ, ಯಾವ ರೋಗ ಇರೋದಿಲ್ಲ. ಎಷ್ಟು ಜನರನ್ನು ನಾವು ನೋಡ್ತೇವೆ ಹಾಗೆ. ಅಂಥ ವಿಚಿತ್ರವಾದ ಪುಣ್ಯ ಫಲವನ್ನು ಪಡೆದಿರ್ತಾರೆ. ಇತಿತೆ ಕಥಿತಂ ರಾಜನ್ ಯತ್ಪೃಷ್ಟೋಹಂ ತ್ವಯಾನಘ ಪಾಶಾಂಕುಶಾಯ ಮಾಹಾತ್ಮ್ಯಂ ಕಿಮನ್ಯತ್ ಶ್ರೋತುಮಿಚ್ಛಸಿ. ಇದು ಪಾಶಾಂಕುಶೆಯ ಮಹಿಮೆ ಅಂತ ಪರಮಾತ್ಮ ಹೇಳಿ, ಇನ್ನೇನು ಕೇಳಬೇಕು ಅಂತ ಅಪೇಕ್ಷೆ ಇದಪ್ಪ ನಿನಗೆ ಅಂತ ನಾವು ಮತ್ತೆ ಏಕಾದಶಿಯ ಮಹಿಮೆಯನ್ನೇ ಕೇಳಬೇಕು ಅಂತ ಧರ್ಮರಾಜ ಹೇಳ್ತಾನೆ ಅಂತ ನಾವು ವಿಷಯವನ್ನು ತಿಳಿತಾ ಇತಿ. ಶ್ರೀ ಬ್ರಹ್ಮವೈವರ್ತ ಪುರಾಣೆ ಆಶ್ವೀನ ಶುಕ್ಲೇ ಪಾಶಾಂಕುಶ ಏಕಾದಶಿ ವ್ರತ ಮಾಹಾತ್ಮ್ಯಂ ಸಂಪೂರ್ಣಂ ಶ್ರೀ ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ಯಸ್ಮಿನ್ ಪರೆ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ. ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.